ಓಂ ಶಾಂತಿ. ಶುಭೋದಯಂ. ಓಂ ಶಾಂತಿ. ಶುಭೋದಯ. ಇವತ್ತಿನ ವಿಷಯ ದೃಷ್ಟಿ ಅಂತ. ದೃಷ್ಟಿ ಅಂತಂದ್ರೆ ನೋಟ, ನೋಡುವುದು ಅಂತ ಅರ್ಥ. ಅಂದರೆ ಆತ್ಮ ಹೇಳುವಂತ ಚೈತನ್ಯ ಶಕ್ತಿ ಈ ಪ್ರಪಂಚದಲ್ಲಿರುವಂತಹ ಆಕಾರ ರೂಪದಲ್ಲಿರುವಂತಹ ವ್ಯಕ್ತಿಯನ್ನ, ವಸ್ತುವನ್ನ ನೋಡಲಿಕ್ಕೆ, ಅರಿಲಿಕ್ಕೆ, ತಿಳಿದುಕೊಳ್ಳುವುದಕ್ಕೆ ಉಪಯೋಗಿಸುವಂತಹ ಒಂದು ಸಾಧನ. ಯಾವುದಕ್ಕೆ ಆಕಾರ ಇದೆಯೋ, ಬಣ್ಣ ಇದೆಯೋ, ಅದನ್ನ ಆತ್ಮ ಏನ್ ಮಾಡುತ್ತೆ, ಕಣ್ಣು ಹೇಳುವಂತಹ ಸಾಧನದ ಮೂಲಕ, ಒಂದು ರೀತಿ ಕಣ್ಣು ಅಂದ್ರೆ ಕ್ಯಾಮರಾ, ಎದುರುಗಡೆಗಿರುವಂತ ವ್ಯಕ್ತಿಯನ್ನ, ವಸ್ತುವನ್ನ ಗುರುತಿಸಲಿಕ್ಕೆ ಇರುವಂತಹ ಒಂದು ಸಾಧನ. ಅಂದ್ರೆ ಆತ್ಮ ಏನ್ ಮಾಡತ್ತೆ, ತನ್ನಲ್ಲಿರುವಂತ ಗುಣಗಳಿರ್ಬೋದು, ಅವಗುಣಗಳಿರ್ಬೋದು, ಏನೇ ಇರ್ಬೋದು, ಅದನ್ನ ಹೊರಗಡೆ ಕಳಿಸ್ಲಿಕ್ಕೆ, ಭಾವನೆಗಳನ್ನ ತಿಳಿಸ್ಲಿಕ್ಕೆ, ವಿಚಾರಗಳನ್ನ ತಿಳಿಸ್ಲಿಕ್ಕೂ ಕೂಡ ಕರ್ಮೇಂದ್ರಿಯಗಳ ಮೂಲಕ ಹೊರಗಡೆ ಹೋಗ್ತದೆ. ಹೊರಗಡೆ ಪ್ರಪಂಚದ ಏನೋ ಒಂದು ತೆಗೆದುಕೊಳ್ಬೇಕಪ್ಪ, ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡದೇ ಇರೋದು, ಅದು ಆಮೇಲಿನ ಪ್ರಶ್ನೆ. ಹೊರಗಡೆಯಿಂದ ಒಳಗಡೆಗೆ ಆತ್ಮ ತೆಗೆದುಕೊಳ್ಳಬೇಕು ಅಂತಂದ್ರೂ ಕೂಡ ಮಧ್ಯದಲ್ಲಿ ಕರ್ಮೇ ಹೇಳುವಂಥದ್ದು ಸಾಧನ ಬೇಕಾಗ್ತದೆ. ಇಲ್ಲಿ ಸೂಕ್ಷ್ಮ ಕರ್ಮೇಂದ್ರಿಯಗಳು ಇದ್ದಾವೆ, ಸ್ಥೂಲ ಕರ್ಮೇಂದ್ರಿಯಗಳು ಇದ್ದಾವೆ. ಎಷ್ಟು ಸುಂದರವಾದ ಮಾತು. 3 ಕಣ್ಣಿದೆಯಂತೆ. ಒಂದು ಆತ್ಮ ಮನಸ್ಸಿನ ಕಣ್ಣು, ಎರಡನೇದು ಶರೀರದ ಕಣ್ಣು, ಮೂರನೇದು ಈ ಪ್ರಪಂಚದ ಚಸ್ಮಾ, ಧನ, ತನು, ಮನ ಅಲ್ವಾ. ಆತ್ಮ ಏನ್ ಮಾಡುತ್ತೆ, ಮನಸ್ಸಿನ ಕಣ್ಣಿನ ಮೂಲಕ, ಶರೀರದ ಕಣ್ಣಿನ ಮೂಲಕ, ಈ ಧನದ ಕಣ್ಣಿನ ಮೂಲಕ ಏನ್ ಮಾಡುತ್ತೆ, ಪ್ರಪಂಚವನ್ನ ನೋಡುವಂತ ಪ್ರಯತ್ನವನ್ನ ಮಾಡುತ್ತೆ. ಆತ್ಮೀಯರೇ, ಕಣ್ಣಿನಿಂದ ನೋಡೋದಷ್ಟೇ ಅಲ್ಲ, ಆ ಕಣ್ಣಿನ ಮೂಲಕ ಭಾವನೆಯನ್ನು ಕೂಡ ಕ್ಯಾಚ್ ಮಾಡುತ್ತದೆ. ಬರೀ ಆಕಾರ ಅಷ್ಟೇ ಅಲ್ಲ, ಭಾವನೆಗಳು, ಆ ಪ್ರೀತಿ. ನೋಡಿ, ನಿಮ್ಮ ಎದುರುಗಡೆ ಒಬ್ಬರ ತಾಯಿ ಇದ್ದಾರೆ, ಜನ್ಮ ಕೊಟ್ಟಂತ ತಾಯಿ. ಅವರ ಕಣ್ಣನ್ನು ನೋಡಿದಾಗ ಆ ತಾಯಿಯ ಫೀಲಿಂಗ್ ಹೇಳುವಂಥದ್ದು ಆ ಶರೀರದ ಕಣ್ಣಿನ ಮೂಲಕ ನೀವು ಕನೆಕ್ಟ್ ಆದಾಗ, ಅಂದ್ರೆ ನೀವು ಆ ತಾಯಿಯ ಕಣ್ಣನ್ನು ನೋಡಿದಾಗ ಆ ಫೀಲಿಂಗ್ ಕೂಡ ನಿಮ್ಗೆ ಏನಾಗತ್ತೆ, ಕ್ಯಾಚ್ ಆಗುತ್ತೆ. ಬೇಕಾದ್ರೆ ನೋಡಿ, ಐ ಈಸ್ ಮಿರರ್ ಆಫ್ ಮೈಂಡ್ ಅಂತ ಹೇಳ್ತಾನೆ. ಕಣ್ಣು ಮನಸ್ಸಿನ ಭಾವನೆಗಳ ಕನ್ನಡಿ. ನಮ್ಗೇನಾದ್ರೂ ಫೀಲಿಂಗ್ ಆದಾಗ ತಕ್ಷಣ ಕಣ್ಣಲ್ಲಿ ನೀರು ಬರ್ತದೆ. ದುಃಖದ ನೀರಿರ್ಬೋದು, ನೋವಿನ ನೀರಿರ್ಬೋದು, ಅಥವಾ ಆನಂದ ಬಾಷ್ಪ ಇರಬಹುದು. ಭಾವನೆಗಳನ್ನ ಆತ್ಮ ಏನ್ ಮಾಡ್ತದೆ, ಕಣ್ಣಿನ ಮೂಲಕ ಹೊರಗಡೆಗೆ ಹಾಕ್ತಾ ಇರ್ತದೆ. ಇನ್ನೂ ಮುಖ್ಯವಾಗಿ ಆತ್ಮ ಯಾರ ಜೊತೆಗೆ ಜೋಡಣೆಯಾಗಿದೆ ಹೇಳುವಂಥದ್ದು ಕಣ್ಣನ್ನು ನೋಡಿದಾಗ ಗೊತ್ತಾಗ್ತದೆ. ಎದುರುಗಡೆ ವ್ಯಕ್ತಿ ನಿದ್ರೆ ಬರ್ತಾ ಇದೆ, ಕಣ್ಣು ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ ಅಲ್ವಾ. ಹೆಣ್ಣಿನ ಎದುರುಗಡೆ ವ್ಯಕ್ತಿಗೆ ಸಿಟ್ಟು ಬಂದಿದೆ, ಕಣ್ಣನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಎದುರುಗಡೆಗಿರುವಂತ ಆತ್ಮ ಏನು ಮಾಡ್ತಾ ಇದೆ, ಯಾರ ಜೊತೆಗೆ ಜೋಡಣೆ ಆಗಿದೆ, ಅದ್ರಲ್ಲಿ ಯಾವ ಭಾವನೆಗಳಿದಾವೆ, ಏನು ಅನುಭವ ಆಗ್ತಾ ಇದೆ ಅಂತ ಬಿಟ್ಟು ಎದುರುಗಡೆಗಿರುವಂತ ಆತ್ಮ ಭಾವನೆಗಳನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಸಾಧನ, ಮಾಧ್ಯಮ ಕಣ್ಣು. ಆತ್ಮೀಯರೇ, ನಿರಾಕಾರದಲ್ಲಿ, ಜ್ಞಾನದ ಆಧಾರದಲ್ಲಿ ನಮ್ಮ ಮನಸ್ಸನ್ನ ಪರಮಧಾಮದಲ್ಲಿಟ್ಟು ಪರಮಾತ್ಮನನ್ನ ನೆನಪು ಮಾಡುವಂಥದ್ದು ಒಂದು ಭಾಗ. ಅದು ಜ್ಞಾನದ ಆಧಾರದಲ್ಲಿ, ನಿರಾಕಾರದ ಆಧಾರದಲ್ಲಿ, ಯಾವುದೇ ಸಾಧನದ ಆಧಾರ ಇಲ್ಲದೆ ಮಾಡುವಂಥದ್ದು. ನಾವಿವತ್ತು ಡೂಮ್ ಇಟ್ಕೊಂಡಿದ್ದೀವಿ, ಬ್ರಹ್ಮ ಬಾಬಾರ ಫೋಟೋ ಇಟ್ಕೊಳ್ತೀವಿ, ರೆಡ್ ಲೈಟ್ ಇಟ್ಕೊಳ್ತೀವಿ. ಆತ್ಮೀಯರೇ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಡೈರೆಕ್ಟ್ ಆಗಿ ಜ್ಞಾನ ಇಲ್ದೇ ಇರುವಂತ ಒಬ್ಬ ವ್ಯಕ್ತಿಯ ಆತ್ಮ, ಜ್ಞಾನದ ಅನುಭವ ಇಲ್ಲ, ವಿಧಿ ಇಲ್ಲ, ಮನಸ್ಸನ್ನು ಇಟ್ಟು ಕೂಡ ಅನುಭವ ಆಗ್ತಾ ಇಲ್ಲ ಹೇಳುವಂಥವನು ಎದುರುಗಡೆ ನಿಮಿತ್ತವಾಗಿರುವಂತ ಆತ್ಮಗಳ ಕಣ್ಣನ್ನು ನೋಡಿದಾಗ ಆ ಕಣ್ಣಿನ ಮೂಲಕ ಸಹಜವಾಗಿ, ಸರಳವಾಗಿ ತನ್ನ ಮನಬುದ್ಧಿಯನ್ನು ಈ ಶರೀರದ ಕಣ್ಣಿನ ಮೂಲಕ ಆ ಶರೀರದ ಕಣ್ಣಿನ ಜೊತೆಗೆ ಜೋಡಣೆ ಮಾಡಿದಾಗ
ಭಲೆ ನಿಮಗೆ ಆತ್ಮ ಬಿಂದು ಕಾಣದೇ ಇರಬಹುದು, ಪ್ರಕಾಶ ಕಾಣದೇ ಇರಬಹುದು, 1.5 ಇಂಚಿನ ಒಳಗಡೆ ನಕ್ಷತ್ರ ಕಾಣದೇ ಇರಬಹುದು. ಕೇವಲ ಎದುರುಗಡೆ ವ್ಯಕ್ತಿಯ ಕಣ್ಣಿನ ಜೊತೆಗೆ ನೀವು ನಿಮ್ಮ ಶಕ್ತಿಯನ್ನು ಜೋಡಣೆ ಮಾಡಿದಾಗ ಎದುರುಗಡೆಗಿರುವಂತ ವ್ಯಕ್ತಿಯ ಶಕ್ತಿಯ ಗುಣಗಳ, ಅವಗುಣಗಳ, ಭಾವನೆಗಳ ಅನುಭವ ನಿಮಗೆ ಸಹಜವಾಗಿ ಸರಳವಾಗಿ ಆಗುತ್ತೆ. ಅದಕ್ಕೆ ನೋಡಿ, ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬಾ ಡೈಮಂಡ್ ಹಾಲ್ ಅಲ್ಲಿ ಬಂದಾಗ ಜ್ಞಾನ ಇರೋರು ಇರ್ತಾರೆ, ಜ್ಞಾನ ಇಲ್ದಿರೋರು ಬರ್ತಾರೆ, ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ಭಾಷೆ ಗೊತ್ತಿಲ್ಲರೋರು ಬರ್ತಾರೆ. ಬಾಬಾ ಬಂದ ತಕ್ಷಣದಲ್ಲಿ ದೃಷ್ಟಿಯನ್ನು ಕೊಡೋದ್ರ ಮೂಲಕ ಅಲ್ಲಿ ವಾಯುಮಂಡಲವನ್ನ ಚೇಂಜ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಶಾಂತಿಯ ಶಕ್ತಿ ಅನುಭವ ಆಗ್ತದೆ. ಅದೆಲ್ಲಿಂದ ಹೊರಗಡೆ ಬರ್ತದೆ? ಕೈಯಿಂದನ, ಬಾಯಿಂದನ? ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ ಶಕ್ತಿ? ಎಲ್ಲಿಂದ ಹೊರಗಡೆ ಬರ್ಬೇಕಲ್ವಾ? ಕಣ್ಣಿನಿಂದ ಭಾವದಿಂದ. ಬರ್ತದೆ. ಕಣ್ಣಿನಿಂದ ಬರ್ತದೆ. ಓಕೆ, ಬಾಡಿಯಿಂದ ಬಂದು ಕೂಡ ಮುಖ್ಯವಾಗಿ ಬರೋದು ಯಾವ್ದಿಂದ? ಕಣ್ಣಿಂದ ಅಲ್ವಾ? ನಮ್ಗೆ ಖಾರ ಆದಾಗ ಮೈ ಪೂರ್ತಿ ಬಿಸಿ ಆಗ್ಬಹುದು, ಅದಕ್ಕೆ ಕಣ್ಣೀರ್ ಫಸ್ಟಿಗೆ ಬರುತ್ತಲ್ವಾ? ಮತ್ತೆ ಆತ್ಮ ಬೇರೆ ಎಲ್ಲ ಕರ್ಮೇಂದ್ರಿಯಗಳಿಗಿಂತ ಕಣ್ಣನ್ನು ಹೆಚ್ಚಿಗೆ ಯೂಸ್ ಮಾಡತ್ತಲ್ವಾ ಅಲ್ವಾ? ಹಾಗೆ ಇಲ್ಲಿ ದೃಷ್ಟಿ ಅಂತಂದ್ರೆ ಏನು ಅಂತಂದ್ರೆ, ಆ ದೃಷ್ಟಿಯ ಮೂಲಕ ಪರಮಾತ್ಮಾನುಭೂತಿಯನ್ನ ತಕ್ಷಣದಲ್ಲಿ ನಾವು ಮಾಡಬಹುದು. ಭಗವಂತ ಹೇಳ್ತಾನೆ, ಮಕ್ಕಳೇ, ನೀವು ಈಶ್ವರೀಯ ಜ್ಞಾನದಿಂದ ಭಗವಂತನ ಪರಿಚಯ ಕೊಡುವಂಥದ್ದು 33 ಕೋಟಿ ಮನುಷ್ಯಾತ್ಮರಿಗೆ ಮಾತ್ರ. ಎಷ್ಟು ಜನರಿಗೆ? 33 ಕೋಟಿ ಜನ ಆತ್ಮಗಳಿಗೆ ಮಾತ್ರ. ಹಾಗಿದ್ರೆ ಉಳಿದವರಿಗೆಲ್ಲೋ ಭಗವಂತನ ಪರಿಚಯ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. 850 ಕೋಟಿ ಆತ್ಮಗಳಿಗೂ ಕೂಡ ಪರಂಧಾಮ ಹೋಗುವಂತ ಮೊದಲು ಯಥಾರ್ಥ ಭಗವಂತ ಯಾರು ಅಂತ ಅವ್ರಿಗೆ ಪರಿಚಯ ಸಿಗಲೇಬೇಕು. ಅದಕ್ಕೆ ಆಧಾರ ಯಾವುದು? ದೃಷ್ಟಿ. ನೀವಲ್ಲಿ ಕುತ್ಕೊಂಡಾಗ ನಿಮಿತ್ತವಾಗಿ ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಮೌಂಟ್ ಅಬೂನಿಂದ ಮುಂಬೈವರೆಗೂ ಕ್ಯೂ ನಿಲ್ಲತ್ತಂತೆ. ಮೌಂಟ್ ಅಬು ಎಲ್ಲಿದೆ, ಮುಂಬೈ ಎಲ್ಲಿದೆ ಯೋಚನೆ ಮಾಡಿ. ಅವ್ರು ನೀವು 7 days ಕೋರ್ಸ್ ಕೊಡ್ತಾ ಇರ್ತೀರಿ, ಅವರಿಗೆ ಕ್ಲಾಸ್ ಮಾಡ್ತಾ ಇರ್ತೀರಾ? ಇಲ್ವಲ್ಲ. ತಿರುಪತಿ ತಿಮ್ಮಪ್ಪ ಒಂದೊಂದು ಸೆಕೆಂಡ್ ಹೋಗ್ತಾ ಇರಿ ಅಷ್ಟೇ. ಎದುರುಗಡೆಗೆ ಬರ್ತಾರೆ, ಸಾಕ್ಷಾತ್ಕಾರ ಆಗತ್ತೆ, ಹೋಗ್ತಾ ಇರ್ತಾರಷ್ಟೆ. ಅದಕ್ಕೆ ಕಾರಣ ಯಾವುದು? ದೃಷ್ಟಿ. ನಿಮಿತ್ತವಾಗಿ ಶರೀರಧಾರಿಗಳಲ್ಲಿ ಯಾರು ಕುಂತಿರ್ತಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ದೃಷ್ಟಿಯಿಂದ ಸೃಷ್ಟಿಯ ಪರಿವರ್ತನೆ. ಯಾರಾದ್ರೂ ಒಬ್ರು ಸುಳ್ಳು ಹೇಳಿದ್ರೆ ಹೇಳ್ತಾರೆ, ನನ್ನಲ್ಲಿ ಕಣ್ಣಿಟ್ಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು ಅಲ್ವಾ? ಅವ್ರ ಮುಖ ನೋಡಿದಾಗ ಗೊತ್ತಾಗ್ಬಿಡ್ತದೆ ಇವ್ರು ಸತ್ಯ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅಂತ. ಇಲ್ಲಪ್ಪ, ನನಗೇನು ನೋವಿಲ್ಲ, ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ ನೋವಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಅದಕ್ಕೆ ಆದ್ಮೇಲೆ ಪರಮಾತ್ಮಾನುಭೂತಿಯನ್ನ ಮಾಡಬೇಕಾದ್ರೆ ಮೊದಲು ಎದುರುಗಡೆ ಯಾವ ಸಮಯದಲ್ಲಿ ಯಾರನ್ನ ನಿಮಿತ್ತವಾಗಿ ಇಟ್ಟಿದ್ದಾರೋ ಅವರ ದೃಷ್ಟಿನ ನೋಡುವಂತ ಪ್ರಯತ್ನವನ್ನ ಮಾಡಿ. ದೃಷ್ಟಿ ನೋಡಿದಾಗ ಏನಾಗತ್ತೆ ಹೇಳಿ ನೋಡೋಣ. ಎದುರುಗಡೆ ವ್ಯಕ್ತಿಯ ಶರೀರವನ್ನ ದೃಷ್ಟಿನ ಕಣ್ಣನ್ನ ನೋಡಿದೆ, ಶರೀರದ ಕಣ್ಣ ಅಂತಾನೆ ಇಟ್ಕೊಂಡ ನೋಡಿದ್ರೆ ಏನಾಗ್ತದೆ? ಏನಾಗತ್ತೆ? ಸುಖದ ಅನುಭವ ಆಗುತ್ತೆ. ಅವ್ರು ಸುಖದಲ್ಲಿದ್ರೆ, ದುಃಖದಲ್ಲಿದ್ರೆ, ನೋವಲ್ಲಿದ್ರೆ, ನಿದ್ರೆಯಲ್ಲಿ ಅಂದ್ರೆ ಎದುರುಗಡೆ ವ್ಯಕ್ತಿಯ ಕಣ್ಣನ್ನ ನೋಡಿದಾಗ ಎದುರುಗಡೆ ಆತ್ಮನ ಜೊತೆಗೆ ಸಹಜವಾಗಿ ನೀವು ಕನೆಕ್ಟ್ ಆಗ್ತೀರಾ. ಏನಾಗ್ತೀರಿ? ಎದುರುಗಡೆ ಆತ್ಮನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಬುದ್ಧಿ ಯಾರ ಜೊತೆಗಿದೆ, ಅದರ ಅನುಭವ ಏನಾಗ್ತಾ ಇದೆ. ಉದಾಹರಣೆಗೆ ನಿಮ್ಮ ಮನೆಗೆ ಯೋಗೇಶನ್ನ ಬರ್ತಾರೆ. ಯಾರು ಬರ್ತಾರೆ? ಯೋಗೇಶನ್ನ. ಯಾಕೆ ಬರ್ತಾರೆ? ಯಾರು ಹೇಳ್ತಾ ಇಲ್ಲ, ಅಣ್ಣವ್ರೆ ನಾವು ಕರೆದಿದ್ದೀವಿ ಅದಕ್ಕಾಗಿ ಬರ್ತಾರೆ ಅಂತ. ಕರೀಲಿಕ್ಕೆ ಯಾರಿಗೂ ಮನ್ಸೇ ಇಲ್ಲ ಅಂತ ಕಾಣುತ್ತೆ. ಯಾರಿಗೂ ಮನೆ ಕರೆಯುವ ಮನಸ್ಸಿಲ್ಲ. ಓಕೆ, ಕರ್ದಿದ್ವಿ ಅಂತ ತಿಳ್ಕೊಳ್ಳಿ. ಬಂದಿದ್ದಾನೆ. ಅವಾಗ ಏನಾಯ್ತು, ಮಾರ್ಕೆಟ್ನಲ್ಲಿ ಒಳ್ಳೆ ಮಾವಿನ ಹಣ್ಣು ಬಂದಿತ್ತು. ಫಸ್ಟ್ ಟೈಮ್ ಮಾವಿನ ಹಣ್ಣು ಬಂದಿತ್ತು. ಒಂದು ಮಾವಿನ ಹಣ್ಣನ್ನ ತಂದು ಬಾಬನಿಗೆ ಭೋಗ ಇಟ್ಟು ಯೋಗೇಶ್ ಅಣ್ಣಿಗೆ ಏನ್ ಮಾಡಿದಿರಿ? ಕಟ್ ಮಾಡಿ ಕೊಟ್ಟಿದ್ದೀರಾ. ನೀವು ಕಟ್ ಮಾಡಿ ಕೊಟ್ಬಿಟ್ಟು ಅಡುಗೆ ಮಾಡ್ತಾ ಇದ್ರೆ ಮಾವಿನ ಹಣ್ಣು ಸಿಹಿ ಇದೆಯೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗಲ್ಲ. ನೀವು ತಿನ್ನಬಾರ್ದು. ಮಾವಿನ ಹಣ್ಣು ಯಾರಿಗೆ ಕೊಟ್ಟಿದ್ದೀರಿ ನೀವು? ಯಾರು ತಿಂತಾ ಇದ್ದಾರೆ? ಈಗ ಮಾವಿನ ಹಣ್ಣು ಸಿಹಿ ಇದೆಯಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಏನ್ ಮಾಡ್ಬೇಕು?
ನಾವು ತಿಂದ್ರೆ ಗೊತ್ತಾಗದು. ಆ ನಾವು ತಿಂದಾಗ ನೀವು ತಿನ್ನುವಂಗಿಲ್ಲ. ಯೋಗೇಶ್ ಅಣ್ಣಿಗೆ ಕೊಟ್ಟಿದ್ದೀರಿ, ಅದು ಸ್ವೀಟ್ ಇದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಯೋಗೇಶ್ ಅಣ್ಣ ಬಾಯಿಂದ ಹೇಳೋದಿಲ್ಲ ಸ್ವೀಟ್ ಇದೆಯಾ ಇಲ್ಲ ಅಂತ. ಯೋಗೇಶ್ ಅಣ್ಣ ಅವ್ರ ಕಣ್ಣು ನೋಡ್ದಾಗ ಗೊತ್ತಾಗತ್ತೆ. ಮುಖ ನೋಡಿದ್ರೆ ಕಣ್ಣು ನೋಡಿದ್ರೆ ಆ ಗೊತ್ತಾಗತ್ತೆ. ಕಣ್ಣು ಅಲ್ವಾ? ಮತ್ತೆ ಮುಖದಿಂದ ಗೊತ್ತಾಗುತ್ತೆ. ಅಲ್ವಾ? ಮಾವಿನ ಹಣ್ಣು ಕೊಟ್ಟಿದ್ದೀರಿ, ಮಾವಿನ ಹಣ್ಣು ನಾನು ನಾಲ್ಕೆ ಮೇಲೆ ನಾನು ಹಿಂಗ ಮಾಡಿದೆ, ಏನರ್ಥ? ಹುಳಿ. ಹುಳಿ ಇದೆಯಲ್ಲ. ಹುಳಿ ಇದೆ ಅಂತ ಅರ್ಥ. ನಾನು ಆರಾಮಾಗಿ ತಿಂತಾ ಇದ್ದೇನೆ, ಖುಷಿಯಿಂದ ಎಂಜಾಯ್ ಮಾಡ್ತಿದ್ದೇನೆ ಅಂದ್ರೆ ಏನರ್ಥ? ಸ್ವೀಟ್ ಇದೆಯಲ್ಲ. ಚೆನ್ನಾಗಿದೆ. ಆವಾಗ ಆ ಮಾವಿನ ಹಣ್ಣಿನಲ್ಲಿ ಇರುವಂತ ಗುಣವನ್ನ ನೀವು ಎದುರುಗಡೆ ಇರುವಂತ ವ್ಯಕ್ತಿಯ ಕಣ್ಣು ಮತ್ತು ಮುಖದ ಮೂಲಕ ಅರಿಲಿಕ್ಕೆ ಆಯ್ತಲ್ವಾ? ಹೌದಣ್ಣ. ಎದುರುಗಡೆ ಮನೆಯವರು ಪತಿ ಬಂದಾಗ ಅವ್ರ ಕಣ್ಣಲ್ಲಿ ಸಿಟ್ಟಿದೆ ಅಂತ ನೋಡೋದು ಗೊತ್ತಾಗ್ತದಲ್ವಾ? ಜ್ವರ ಇರೋದು ಗೊತ್ತಾಗ್ತದಲ್ವಾ? ನೆಗಡಿ ಬಂದಿರೋದು ಗೊತ್ತಾಗ್ತದಲ್ವಾ? ಕೆಲವೊಂದ್ಸಲ ಸರಾಯಿ ಕುಡ್ಕೊ ಬಂದ್ರು ಗೊತ್ತಾಗ್ತದಲ್ವ? ಗೊತ್ತಾಗತ್ತೆ ತಾನೆ ಕಣ್ಣಲ್ಲಿ ನೋಡಿದ್ರೆ. ಮುಖದ ವಾಸನೆ ಬರಬಾರ್ದು ಅಂತ ಬಿಟ್ಟು ಏನೋ ಒಂದು ಚಾಕ್ಲೇಟ್ ಏನೋ ಒಂದು ತಿನ್ಕೊಂಡು ಬಂದಿರ್ಬೋದು, ಅದ ಕಣ್ಣು ನೋಡ್ಬಿಟ್ಟು ಗೊತ್ತಾಗ್ತದಲ್ಲ ಏನಾಗ್ತಾ ಇದೆ ಅಂತ ಬಿಟ್ಟು ವಿಷಯ. ಹಾಗೆ ಕಣ್ಣು ಹೇಳುವಂಥದ್ದು ಎದುರುಗಡೆ ಆತ್ಮನ ಮನೋಭಾವವನ್ನ, ಆತ್ಮ ಯಾರ ಜೊತೆಗೆ ಜೋಡಣೆ ಆಗಿದೆ ಹೇಳುವಂಥದ್ದನ್ನ, ಅಥವಾ ಆತ್ಮನ ಜೊತೆಗೆ ನಾನು ಇಡುವಂತ ಒಂದು ಸಂಬಂಧ ಸಂಪರ್ಕ. ಹಾಗೆ ಆತ್ಮೇರೆ ಇದೇ ಕಣ್ಣಿನ ಮೂಲಕನೂ ಕೂಡ ಈ ಪ್ರಪಂಚದ ಬದಲಾವಣೆ ಭಗವಂತ ಮಾಡ್ತಾರೆ. ವಿಶ್ವ ಪರಿವರ್ತನೆ ಆಗೋದು, ವಾಯುಮಂಡಲ ಪರಿವರ್ತನೆ ಆಗೋದು, ವಾತಾವರಣ ಪರಿವರ್ತನೆ ಆಗೋದು, ಆತ್ಮದ ಪರಿವರ್ತನೆ ಆಗೋದು ಯಾವ್ದ್ರಿಂದ? ಕಣ್ಣಿನಿಂದ. ದೃಷ್ಟಿ. ಆವಾಗ ಎದುರುಗಡೆಗೆ ಯಾರಿಗೆ ಬಾಬಾ ನಿಮಿತ್ತವಾಗಿ ಕುಳಿಸಿರ್ತಾರೋ ಆವಾಗ ನಾವು ಯೋಗ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಕು. ಕೂತ್ಕೋಬಾರ್ದು. ಏನ್ ಮಾಡ್ಬೇಕು? ಕಣ್ಣು ತೆಕ್ಕೊಂಡು ಸ್ಕೂಲಿಗೆ ಹೋದಾಗ ಟೀಚರ್ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಕು. ದೇವಸ್ಥಾನಕ್ಕೆ ಮೂರ್ತಿ ದರ್ಶನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಕು. ಶಾಪಿಂಗ್ ಮಾಡ್ಬೇಕಾದ್ರೆ ಸೀರೆ ಡಿಸೈನ್ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಡಿಸೈಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಅಲ್ಲೆಲ್ಲ ಕಣ್ಣು ಬಿಡ್ಬೇಕು ಅಂತ ಗೊತ್ತಿದೆ ಅಲ್ವಾ? ಹಾಗೆ ನೀವು ಕಣ್ಣನ್ನ ಬಿಟ್ಟು ಎದುರುಗಡೆ ನಿಮಿತ್ತ ಆತ್ಮರನ್ನ ನೋಡಿದಾಗ ಅವರ ಮೂಲಕ ಭಗವಂತ ತನ್ನಲ್ಲಿರುವಂತ ಅಡಿಗೆಯನ್ನ ಬಡಿಸ್ತಾ ಇರ್ತಾನೆ. ಯಾವ ಅಡಿಗೆ? ಪಾರಮಾರ್ಥಿಕ ಅಡಿಗೆ, ಸಪ್ತ ಗುಣಗಳ ಅಡಿಗೆ, ದಿವ್ಯ ಗುಣಗಳ ಅಡಿಗೆ, ಅವನು ಕೊಡುವಂತ ಆಸ್ತಿಯ ಅಡಿಗೆ ಅಲ್ವಾ? ಅವಾಗ ಆ ಕಣ್ಣನ್ನು ನೋಡ್ತಾ 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 ಹೋದಾಗ ಆ ಕಣ್ಣಿನ ಮೂಲಕ ನಮ್ಮ ಸ್ಥಿತಿ ತಕ್ಷಣದಲ್ಲಿ ಏನಾಗ್ತಾ ಹೋಗ್ತದೆ? ಚೇಂಜ್ ಆಗ್ತದೆ. ನೀವು ಖುಷಿ ಖುಷಿಯಿಂದ ಬಂದಿರ್ತೀರ, ಮನೆಯವ್ರ ಮುಖ ಕೆಂಪಾಗ್ಬಿಟ್ಟಿದೆ, ಯಾಕೆ? ಸಿಟ್ಟು ಬಂದಿದೆ. ಅವ್ರ ಮುಖ ನೋಡಿದ ತಕ್ಷಣ ನಿಮ್ಗೆ ಏನಾಗ್ಬಿಡ್ತದೆ? ಭಯ ಆಗತ್ತೋ ಆಗಲ್ವೋ? ಅಂದ್ರೆ ಅವ್ರ ಜೊತೆಗೆ ನೀವು ಕನೆಕ್ಟ್ ಆದ, ಅವರಿಂದ ಬಾಯಿಂದ ನಿಮ್ಗೆ ಏನು ಹೇಳಲಿಲ್ಲ ಆತ್ಮೇರೆ, ಅದರ ಭಾವಗಳು ಮುಖದಿಂದ ಸ್ಪ್ರೆಡ್ ಆಗ್ತಾ ಇದೆ. ಅದೇ ನೀವು ಮನೆಯಲ್ಲಿ ಒಳಗಡೆ ಅಡಿಗೆ ಮಾಡ್ತಿದ್ದೀರಾ, ಟಿವಿ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅವ್ರ ಮುಖ ನೋಡೇ ಇಲ್ಲ, ಅವ್ರ ಭಾವನೆ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ ತಾನೆ. ಅದಕ್ಕಾಗಿ ಯಾವಾಗ ನಾವು ಯೋಗವನ್ನ ಮಾಡ್ತೀವಿ ಆ ಸಮಯದಲ್ಲಿ ಆತ್ಮೇರೆ ನಿಮಿತ್ತದವರನ್ನ ಎದುರುಗಡೆ ಕುಳಿಸಿದಾಗ ಮೊದಲು ಸ್ಥೂಲ ದೃಷ್ಟಿ ಕಡೆನೆ ಗಮನ ಕೊಡಿ. ಸ್ಲೋಲಿ 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 ನಿಮ್ಗೆ ಏನಾಗ್ತಾ ಹೋಗ್ತದೆ? ಯೋಗಾನುಭೂತಿ ಹೇಳುವಂಥದ್ದು ಸಹಜವಾಗಿ ಸರಳವಾಗಿ ಆಗ್ತಾ ಹೋಗ್ತದೆ. ಕೆಲವೊಂದ್ಸಲ ಬಾಬಾ ಸಾಕ್ಷಾತ್ಕಾರನು ಕೂಡ ಮಾಡಿಸ್ತಾರೆ. ಎದುರುಗಡೆಗಿರುವಂತ ಆತ್ಮ ಶರೀರ ಕಾಣೋದೇ ಇಲ್ಲ ನಿಮ್ಗೆ. ವೈಟ್ ಕಲರ್ ಕಾಣಬಹುದು, ರೆಡ್ ಕಲರ್ ಕಾಣಬಹುದು, ಬ್ರಹ್ಮ ಬಾಬಾ ಕಾಣಬಹುದು, ಗುಲ್ಜಾರ್ ದಾದಿ ಕಾಣಬಹುದು, ಶಂಕರ ಕಾಣಬಹುದು, ಏನೇ ಆಗ್ಲಿ ಮಾಡಿ. ಆರಂಭದಲ್ಲಿ ಬ್ರಹ್ಮ ಬಾಬಾರ ಮೂಲಕ ಬಾಬಾ ಮಾಡಿದ್ದು ಅದೇನೆ, ಸಾಕ್ಷಾತ್ಕಾರವನ್ನ ಮಾಡಿಸಿರುವಂಥದ್ದು. ಆದರೆ ನೀವೇನ್ ಮಾಡ್ಬೇಕು? ಆತ್ಮ ಅಂತ ತಿಳಿದುಕೊಂಡು ಪರಮಾತ್ಮನ ಅನುಭೂತಿ ಆಗಬೇಕು ಹೇಳುವಂತ ಮನೋಭಾವದಲ್ಲಿ ನೀವು ಕೂತ್ಕೊಂಡಾಗ ಮಾತ್ರ ಪರಮಾತ್ಮನ ಶಕ್ತಿಯ ಅನುಭವ ಆಗ್ತದೆ. ನೀವು ದೇಹ ಅಂತ ತಿಳ್ಕೊಂಡು ಎದುರುಗಡೆ ಕೂತ್ಕೊಂಡಾಗ ನಿಮ್ಗೇನ್ ಅನುಭವ ಆಗ್ತದೆ? ದೇಹದ ಅನುಭವನೇ ಆಗ್ತೈತಿ. ಎದುರುಗಡೆ ಇರುವಂತ ವ್ಯಕ್ತಿನೇ ಕಾಣ್ತಾ ಇರ್ತಾನೆ, ಯೋಗೇಶ್ವರನ ಚಸ್ಮನೆ ಕಾಣ್ತಾ ಇರ್ತಾರೆ, ಮೀಸೆನೆ ಕಾಣ್ತಾ ಇರ್ತಾರೆ. ಓಕೆ, ನಿಮ್ಗೊಂದು ಪ್ರಶ್ನೆ. 3 ಜನ ಸ್ನೇಹಿತರು. ಎಷ್ಟು ಜನ ಸ್ನೇಹಿತರು? 3 ಜನ. ಒಬ್ಬನ ಹಿಂದೂ, ಒಬ್ಬನ ಮುಸ್ಲಿಂ, ಒಬ್ಬನ ಕ್ರಿಶ್ಚಿಯನ್. ಸರಿನಾ? ಯುಗಾದಿ ಹಬ್ಬದ ದಿನ 3 ಜನ ಹಿಂದೂ ಸ್ನೇಹಿತನ ಮನೆಗೆ ಊಟಕ್ಕೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ?
ಸ್ನೇಹಿತರ ಮನೆ ಊಟಕ್ಕೆ ಮಾಡ್ತಾರೆ. ಯಾರ ಸ್ನೇಹಿತರ ಮನೆಗೆ? ಹಿಂದೂ ಸ್ನೇಹಿತ ಮನೆ. ಸರಿ. ಅವಾಗ ಆ ಸ್ನೇಹಿತ ನಮ್ಮ ಹೇಳ್ತಾರೆ, ಅಡಿಗೆಗೆ ಸ್ವಲ್ಪ ಲೇಟ್ ಇದೆ, ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ಬಿಸಿ ಬಿಸಿ ಮಾಡಿ ಕೊಡ್ತೇನೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಹೋಗಿ ಬನ್ನಿ ಅಂತ ಹೇಳ್ತಾರೆ. 3 ಜನ ದೇವಸ್ಥಾನಕ್ಕೆ ಹೋಗ್ತಾರೆ. ಓಕೆನಾ? ಯಾರ್ಯಾರು ಹೋಗಿದ್ದು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಸರಿ. 3 ಜನ ಹೋದಾಗ ಮುಸ್ಲಿಂಗೆ ಕ್ರಿಶ್ಚಿಯನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವರು ಹಿಂದೂವನ್ನು ಫಾಲೋ ಮಾಡ್ತಾರೆ. ನಮಸ್ಕಾರ ಮಾಡೋದು, ಸುತ್ತೋದು, ಆರತಿ ತಗೊಳ್ಳೋದು, ತೀರ್ಥ ತಗೊಳ್ಳೋದು ಎಲ್ಲನೂ ಕೂಡ ಮಾಡ್ತಾರೆ. ಈಗ ಪ್ರಶ್ನೆ, ಅಲ್ಲಿ ಭಗವಂತನ ಒಂದು ಭಾವ, ಭಗವಂತನ ಒಂದು ಭಕ್ತಿ, ಭಗವಂತನ ಅನುಭವ ಯಾರಿಗೆ ಆಗ್ತದೆ, ಯಾರಿಗೆ ಆಗೋದಿಲ್ಲ? ಎಲ್ಲರಿಗೂ ಆಗುತ್ತೆ ಭಾವನೆಯಿಂದ ಮಾಡಿದಾಗ. ಅಲ್ಲಿ ಹಿಂದೂ ಮಾತ್ರ ಭಾವನೆಯಿಂದ ಮಾಡಿದ್ದಾನೆ. ಮುಸ್ಲಿಂ ಕ್ರಿಶ್ಚಿಯನ್ ಯಾರೂ ಕೂಡ ಆ ಮೂರ್ತಿಯನ್ನ ದೇವರು ಅಂತ ಒಪ್ತಾ ಇಲ್ಲ. ಅವ್ರು ಒಪ್ತಾರಾ? ಒಪ್ಪಲ್ಲ. ಮುಸ್ಲಿಮ್ಸ್ ದೇವರನ್ನ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಕ್ರಿಶ್ಚಿಯನ್ ದೇವರು ಅಂತಂದ್ರೆ ಯೇಸು ಕೃಷ್ಣ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಯಾಕೆ ಇವ್ರನ್ನ ದೇವರು ಅಂತ ಒಪ್ಕೊಳ್ತಾರೆ? ಈಗ ನಾವು ಬ್ರಹ್ಮಕುಮಾರಿಸಿಗಳು ಶಿವಬಾಬನ ದೇವರು ಅಂತ ಒಪ್ಕೊಂಡಿದ್ದೀವಿ, ಬೇರೆಯವ್ರು ಒಪ್ಕೊಳ್ಬೇಕು ಅಂತ ಏನ್ ನಿಯಮ ಇಲ್ವಲ್ಲ. ಹೌದು ತಾನೆ? ಇವಾಗ ಇವರು 3 ಜನನು ಕೂಡ ಏನ್ ಮಾಡಿದ್ರೆ, ಫಿಸಿಕಲಿ, ಶಾರೀರಿಕವಾಗಿ ಹಿಂದೂ ಮಾಡಿರುವಂತ ಎಲ್ಲ ಕರ್ಮವನ್ನು ಮಾಡಿದ್ದಾರೆ. ಚಪ್ಪಲಿ ಹೊರಗಡೆ ತೆಗೆದಿದ್ದಾರೆ, ನಲ್ಲಿಯಿಂದ ಕಾಲು ತೊಳ್ಕೊಂಡಿದ್ದಾರೆ, ಒಳಗಡೆ ಹೋಗಿದ್ದಾರೆ, ಇವನನ್ನ ಫಾಲೋ ಮಾಡಿ ನಮಸ್ಕಾರ ಮಾಡಿದ್ದಾರೆ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ, ಸುತ್ತಿದ್ದಾರೆ, ಆರತಿ ತಗೊಂಡಿದ್ದಾರೆ, ತೀರ್ಥ ತಗೊಂಡಿದ್ದಾರೆ. ಅದ ಅನುಭವ ಯಾರಿಗಾಗ್ತದೆ? ಹಿಂದೂ. ಯಾಕಂದ್ರೆ ಶಾರೀರಿಕವಾಗಿ ಅಲ್ಲಿ ಮಾಡುವಂತ ಎಲ್ಲ ಕರ್ಮವನ್ನ ಮಾಡಿದ್ರು ಕೂಡ ಮಾನಸಿಕವಾಗಿ ಪರಮಾತ್ಮನ ಶಕ್ತಿಯನ್ನ ಹಿಂದೂ ಮಾತ್ರ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಕಲ್ಲಿನ ಮೂರ್ತಿಯನ್ನ ದೇವರು ಹೇಳುವಂತ ಭಾವ ಯಾರ ಮನಸ್ಸಲ್ಲಿದೆ? ಯಾರ ಮನಸ್ಸಲ್ಲಿದೆ? ಹಿಂದೂ ಹಿಂದೂ ಮನಸ್ಸಿನಲ್ಲಿ. ಸರಿ. ಇನ್ನೊಂದಿನ ಈದ್ ಮಿಲಾದ್ ಬರ್ತದೆ. ಆ ದಿನ ಮುಸ್ಲಿಂ ಮನೆಗೆ 3 ಜನ ಫ್ರೆಂಡ್ಸ್ಗಳು ಹೋಗ್ತಾರೆ. ಹತ್ತಿರದಲ್ಲಿ ಮಸೀದಿ ಇರ್ತದೆ, ನಮಾಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಅರ್ಧ ಗಂಟೆ ಎಲ್ಲರೂ ನಮಾಜ್ ಮಾಡ್ತಾರೆ. ಯಾರಿಗೆ ಅನುಭವ ಆಗ್ತದೆ? ಭಾನುವಾರದ ದಿನ ಕ್ರಿಸ್ಮಸ್ ಬಂದಿರ್ತದೆ. ಕ್ರಿಶ್ಚಿಯನ್ ಫ್ರೆಂಡ್ಸ್ ಮನೆಗೆ ಎಲ್ಲರೂ ಊಟಕ್ಕೆ ಹೋಗ್ತಾರೆ. ಆ ದಿನ ಚರ್ಚಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡ್ತಾರೆ. ಯಾರಿಗೆ ಅನುಭವ ಆಗ್ತದೆ? ಕ್ರಿಶ್ಚಿಯನ್ ಯಾಕೆ? ಅವರು ಮಾನಸಿಕವಾಗಿ ಕನೆಕ್ಟ್ ಆಗ್ತಾರೆ. ಹೌದಾ? ಹಾಗೆ ಇಲ್ಲೂ ಕೂಡ ಇಲ್ಲಿ ಭಗವಂತ ಬಂದಿದ್ದಾರೆ, ಶಿವಬಾಬಾ ಬಂದಿದ್ದಾರೆ, ಇವ್ರ ಮೂಲಕ ದೃಷ್ಟಿ ಕೊಡ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ ಅಂತ ಯಾರು ತಮ್ಮ ಮನಸ್ಸಿನಲ್ಲಿ ಆ ಭಾವವನ್ನ, ಆ ಸಂಬಂಧವನ್ನ, ಆ ಮನೋಸ್ಥಿತಿಯನ್ನೇ ಇಟ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಆ ಅನುಭವ ಹೇಳುವಂಥದ್ದು ಆಗತ್ತೆ. ಬೇರೆಯವ್ರಿಗಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆತ್ಮ ಅಂತ ತಿಳ್ಕೊಳ್ಳಿ, ಪರಮಾತ್ಮಾನುಭೂತಿ ಅಂತ ತಿಳ್ಕೊಳ್ಳಿ. ಬಾಬಾ ಹೇಳ್ತಾರೆ, ಶರೀರ ಅಂತ ತಿಳ್ಕೊಂಡು ಕಲ್ಲಿನ ಮೂರ್ತಿಯನ್ನ ನೋಡಿದಾಗ್ಲೇನೆ ನಿಮಗೆ ಭಗವಂತನ ಪ್ರೀತಿ ಅನುಭವ ಆಗ್ಬೇಕಾದ್ರೆ, ಇಲ್ಲಿ ಎದೆಗಡೆಗಿರುವಂತ ಆತ್ಮ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಿರ್ತಾರೆ, ಅಥವಾ ಪರಮಾತ್ಮ ಅವರ ಮೂಲಕ ಶಕ್ತಿಯನ್ನು ಕೊಡಬೇಕಾದ್ರೆ ನಮ್ಗೆ ಅನುಭವ ಆಗತ್ತೋ ಆಗಲ್ವೋ? ಆಗತ್ತೆ ಅಂತಂದ್ಮೇಲೆ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಬೇಕೋ ಬೇಡವೋ? ಆಗ್ಬೇಕು. ಅವಾಗ ಯೋಗ ಮಾಡ್ತಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ? ಯೋಗದ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಮೊದಲು ದೃಷ್ಟಿ ತಗೊಂಡು ಅನುಭವ ಮಾಡಿ ಆಮೇಲೆ ಜ್ಞಾನ ತಿಳ್ಕೊ. ಆಮೇಲೆ ನೀವು ಒಬ್ಬರೇ ಕೂತ್ಕೊಂಡಾಗ ಮನಸ್ಸನ್ನ ಪರಂಧಾಮದಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡಿ. ಮೊದಲು ಗುಲಾಬ್ ಜಾಮೂನು ಮಾಡೋದನ್ನ ಕಲಿಬೇಕು, ಮೊದಲು ಗುಲಾಬ್ ಜಾಮೂನ್ ತಿನ್ಬೇಕು. ಮಾಡೋದನ್ನ ಕಲಿಬೇಕು. ತಿಂದಾಗ ಮಾಡ್ಬೇಕು. ಮೊದ್ಲು ತಿನ್ನೋ ಕೆಲಸ ಮಾಡಿ, ಆಮೇಲೆ ಮಾಡೋ ಕೆಲಸ. ಮೊದ್ಲೇನ್ ಮಾಡ್ಬೇಕು? ತಿಂದಾಗ ರುಚಿ ಗೊತ್ತಾಗತ್ತಲ್ಲ, ಆವಾಗ ಎದುರುಗಡೆ ಯಾರು ನಿಮಿತ್ತದವ್ರು ಇದ್ದಾರೆ ಅವ್ರ ಜೊತೆಗೆ ದೃಷ್ಟಿನ ತಗೊಂಡು ಅವ್ರ ಟೇಸ್ಟ್ ನೋಡಿ, ಹೆಂಗಿದೆ ಅಂತ ನೋಡಿ, ಅದನ್ನ ಅನುಭವಿಸಿ. ಆವಾಗ ನಿಮ್ಮ ಮನಸ್ಸಿಗೆ ಅದು ಬೇಕು ಅಂತ ಅನ್ಸತ್ತೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ದೃಷ್ಟಿಯಿಂದ ಸೃಷ್ಟಿಯ ಪರಿವರ್ತನೆ. ನೀವು ಯಾವಾಗ ಎದುರುಗಡೆ ಇರೋ ವ್ಯಕ್ತಿಯ ದೃಷ್ಟಿನ ನೋಡ್ತೀರೋ, ಉದಾಹರಣೆಗೆ ಯಾವುದೋ ಒಂದು ಮಹಿಳೆಯನ್ನು ನೋಡ್ತೀರಾ ಅಂತ ತಿಳ್ಕೊಳ್ಳಿ. ಅವ್ರು ನೋಡಿದ ತಕ್ಷಣ ಅವ್ರು ಚಂಡಿ ಚಾಮುಂಡಿ ಆದಾಗ ಅವ್ರು ಏನ್ ಮಾಡ್ತಾರೆ? ತಕ್ಷಣ ತಲೆ ಏನೇನ್ ಮಾಡ್ಬಿಡ್ತಾರೆ? ಕೆಳಗಡೆ ಇಟ್ಬಿಡ್ತಾರೆ ಕೆಳಕ್ಕೆ. ಅಲ್ವಾ? ಯಾಕಂದ್ರೆ ಕಣ್ಣು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಹೇಗಿದೆ ಭಾವನೆ, ಎದುರುಗಡೆ ಇರೋ ಭಾವನೆಗಳು ಹೇಗಿದ್ದಾವೆ ಅಂತ. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಎದುರುಗಡೆ ಇರುವಂತ ಆತ್ಮನ ದೃಷ್ಟಿನ ನೋಡ್ಬೇಕಾಗ್ತದೆ. ದೃಷ್ಟಿ ಅಂತಂದ್ರೆ ಏನು ಗೊತ್ತಾ ಆತ್ಮೀಯರೇ? ಎದುರುಗಡೆ ಆತ್ಮನ ಜೊತೆಗೆ ಈ ಇರುವಂತ ಆತ್ಮ, ಶರೀರದಲ್ಲಿ ಇರುವಂತ ಆತ್ಮ ಜೋಡಣೆ ಮಾಡುವಂಥದ್ದು.
ಭಾವನೆಗಳನ್ನ, ವಿಷಯಗಳನ್ನ, ಸಂಗತಿಗಳನ್ನ ಏನ್ ಮಾಡುವಂಥದ್ದು, ಜೋಡಣೆ ಮಾಡಿ ಆ ಎದುರುಗಡೆ ಆತ್ಮರ ಒಂದು ಭಾವನೆಗಳನ್ನ ಸ್ವೀಕಾರ ಮಾಡುವಂಥದ್ದು, ಅನುಭವ ಮಾಡುವಂಥದ್ದು. ರಾಜಯೋಗದಲ್ಲಿ ಬಾಬಾ ಯಾರನ್ನ ನಿಮಿತ್ತವಾಗಿ ಕುಳಿಸಿರ್ತಾರೋ ಅವರ ಮೂಲಕ ಎದುರುಗಡೆ ಇರುವಂತ ಆತ್ಮಗಳಿಗೆ, ವಾಯುಮಂಡಲಕ್ಕೆ, ವಾತಾವರಣಕ್ಕೆ ಪರಮಾತ್ಮ ಶಕ್ತಿಯನ್ನು ಬಾಬಾ ಏನ್ ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಆತ್ಮ ನಿಮಿತ್ತ ಅಷ್ಟೇನೆ, ಪಾತ್ರ ನಿಮಿತ್ತ ಅಷ್ಟೇ. ಬೆಂಕಿ ಮೂಲಕ ಏನಾಗ್ತಾ ಹೋಗ್ತದೆ, ಬಿಸಿ ಹೇಳುವಂಥದ್ದು ಒಳಗಡೆಗಿರುವಂತ ನೀರಿಗೆ, ತರಕಾರಿಗೆ, ಮಸಾಲೆಗೆ ತಲುಪ್ತಾ ಇರ್ತದಲ್ವ. ಹಾಗೆ ಎದುರುಗಡೆಗಿರುವಂತ ಆತ್ಮ ನಿಮಿತ್ತ ಅಷ್ಟೇ. ಆದರೆ ಆ ಎದುರುಗಡೆ ಆತ್ಮನೂ ಕೂಡ ಎಷ್ಟು ಪವಿತ್ರವಾಗಿರ್ತದೋ, ಶುದ್ಧ ಮನೋಭಾವದಿಂದ ಇರ್ತದೋ, ಅದರ ಆಧಾರದ ಮೇಲೆ ಸೇವೆ ಅವಲಂಬಿತವಾಗಿರ್ತದೆ. ಇಲ್ಲಿ ಎದುರುಗಡೆಗೆ ಕುಳಿದುಕೊಂಡಿರುವಂತ ಆತ್ಮ ಸ್ವಚ್ಛ ಮನೋಭಾವದಿಂದ ಇದ್ರೆ, ಯೋಗ ಮಾಡಿಸುವಂತ ಆತ್ಮದಲ್ಲಿ ಎಷ್ಟೇ ವಿಕಾರ ಇದ್ರೂ ಕೂಡ ಅದರ ಪ್ರಭಾವ ಎದುರುಗಡೆಯವರ ಮೇಲೆ ಬೀಳೋದಿಲ್ಲ. ಯಾಕಂದ್ರೆ ಭಗವಂತ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತಾರೆ. ಆದರೆ ಯಾರು ಯೋಗ ಮಾಡಿಸಕ್ಕೆ ನಿಮಿತ್ತವಾಗಿರ್ತಾರೋ ಅವ್ರು ತುಂಬಾ ಅಟೆನ್ಷನ್ ಇಂದ ಇರಬೇಕು. ಸ್ಟೇಜ್ ಮೇಲೆ ಕುಂತವ್ರು ತುಂಬಾ ಅಟೆನ್ಷನ್ ಇಂದ ಇರಬೇಕಾಗ್ತದೆ. ಕಣ್ಣು ಮುಚ್ಚುವಂಗಿಲ್ಲ, ಜುಟುಕ ಹೊಡೆಯುವಂಗಿಲ್ಲ. ನಿರಂತರವಾಗಿ ತಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆ ಜೋಡಿಸಿರ್ಬೇಕಾವಾಗ. ಓಕೆ, ಒಬ್ರು ಬಸ್ನಲ್ಲಿ ಹೋಗ್ತಾ ಇರ್ತಾರೆ, ಡ್ರೈವಿಂಗ್ ಯಾರು ಮಾಡ್ತಿರ್ತಾರೆ? ಎಷ್ಟು ಜನ ಪ್ಯಾಸೆಂಜರ್ ಇದ್ದಾರೆ? 100 ಜನ ಇರ್ಬೋದು, 1000 ಜನ ಇರ್ಬೋದು. ಒಂದು ಬಸ್ಸಲ್ಲಿ 1000 ಜನ ಇರ್ತಾರ? ಒಂದು 30 ಜನ 30 ಜನ ಇದ್ದಾರೆ. ಸರಿ, ಕಾರಣಾಂತರದಿಂದ ರಾತ್ರಿ ಇತ್ತು, 30 ಜನ ಪ್ಯಾಸೆಂಜರ್ ಬಸ್ಸಲ್ಲಿ ನಿದ್ರೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಏನಾಗ್ತದೆ? ಆರಾಮಾಗಿರ್ತೈತಿ. ಸುರಕ್ಷತೆ ಇರ್ತಾರೆ. ಸರಿ, ಡ್ರೈವರ್ ನಿದ್ರೆ ಮಾಡ್ಬಿಟ್ರೆ ಏನಾಗ್ಬಿಡ್ತದೆ? ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಯಾರು ನಿಮಿತ್ತವಾಗಿರ್ತಾರ ಅವನು ನಿದ್ರೆ ಮಾಡಿಬಿಟ್ರೆ ಪೂರ್ತಿ ಆ ಗಾಡಿ ಏನಾಗ್ಬಿಡ್ತದೆ? ಅಷ್ಟೇ. ಅರ್ಥ ಆಗ್ತಿದೆಯಾ? ಆಗ ಯೋಗ ಮಾಡಿಸುವಂತವರ ಮನಸ್ಸಿನಲ್ಲಿ ವಿಕಾರ ಬಂದರೆ, ಅವಾಗ ಏನಾಗ್ತದೆ? ದೇಹಾಭಿಮಾನ ಬಂದರೆ, ಯಾವುದೋ ಒಂದು ವ್ಯಕ್ತಿನ ನೋಡಿರ್ತಾರೆ, ಓಕೆನಾ, ನಮ್ ನಾಗರಾಜ್ ತಕ್ಕೋರಿಗೆ ಸಿಟ್ಟು ಬಂದಿರ್ತಾರೆ ಯೋಗೇಶ್ವರನ ಬಗ್ಗೆ ಯಾವುದೋ ಒಂದು ವಿಷಯದಲ್ಲಿ, ಸರಿನಾ? ಯೋಗ ಮಾಡ್ಲಿಕ್ಕೆ ಕುಂತಿರ್ತಾರೆ, ಎದುರುಗಡೆ ಯೋಗೇಶ್ವರ ಬಂದ ತಕ್ಷಣ ಸಿಟ್ಟು ಬಂದ್ಬಿಡ್ತಾರೆ. ಅವಾಗ ಸಿಟ್ಟು ಬಂದಾಗ ಏನಾಗತ್ತೆ ಅಂತ ಹೇಳಿದಿದ್ರೆ, ಅಲ್ಲಿ 50 ಜನ ಇದಾರಲ್ಲ, ಎಲ್ಲರಿಗೂ ಕೂಡ ಏನು ಸ್ಪ್ರೆಡ್ ಆಗ್ತದೆ? ನೀವು ಕೂತ್ಕೊಂಡಿದ್ ಯಾವ್ದಕ್ಕೆ? ಯೋಗ ಯೋಗ ಅಂತ ಯಾರ ಜೊತೆ ಯೋಗ ಮಾಡಿದಿರಿ? ಮಾಡ್ಬೇಕು ಭಗವಂತನ ಜೊತೆ. ಈಗ ಯಾರ ಜೊತೆ ಯೋಗ ಮಾಡಿದಿರಿ? ಸಿಟ್ಟಿನ ಜೊತೆಗೆ. ಅವಾಗ ಜನರಿಗೆ ವಿಕರ್ಮ ಕೊಟ್ಟಂಗಾಯ್ತು ತಾನೆ, ಹೊಸ ಅಕೌಂಟ್ ರೆಡಿ ಮಾಡ್ದಂಗಾಯ್ತು ತಾನೆ, ಲೆಕ್ಕಾಚಾರ ಜಾಸ್ತಿ ಆಯ್ತು ತಾನೆ. ಅದಕ್ಕೆ ತುಂಬಾ ಅಟೆನ್ಷನ್ ಇಂದ ಇರಬೇಕಾಗ್ತದೆ. ಅಲ್ಲಿ ಕೂತ್ಕೊಂಡಾಗ ಎಲ್ಲೂ ಭೇದ ಭಾವ ಮಾಡುವ ಹಾಗೆ ಇಲ್ಲ. ಎದುರುಗಡೆ ಎಷ್ಟು ಬೇಕಾದ್ರೂ ಮಾಡಿದ್ರು ನೀವು ನಿದ್ರೆ ಮಾಡುವಂಗಿಲ್ಲ, ಎದುರುಗಡೆ ಹಿಂಗ್ ಮಾಡಿದ್ರು ಕೂಡ ನೀವು ಅದ್ರ ಜೊತೆ ಜೋಡಣೆ ಆಗುವಂಗಿಲ್ಲ. ಅಟೆನ್ಷನ್ ಇಂದ ಇರಬೇಕಾಗ್ತದೆ. ಯಾರು ಯೋಗ ಮಾಡಿಸುವಂತವ್ರು ಭಗವಂತನಿಗೆ ಆ ಸ್ಥಳವನ್ನ ಬಿಟ್ಕೊಡ್ಬೇಕಾಗ್ತದೆ. ಭಗವಂತನ ಶಕ್ತಿ ಫ್ಲೋ ಆಗ್ತಾ ಇದೆಯಲ್ಲ ಅಂತ ನೋಡ್ಬೇಕಾಗ್ತದೆ. ಎದುರುಗಡೆ ದೃಷ್ಟಿ ತಗೊಳ್ದೆ ಇಲ್ಲಿ ವಾಯುಮಂಡಲ ವಾತಾವರಣ ಶುದ್ಧವಾಗ್ಬೇಕಾಗ್ತದೆ. ಆದ್ಮೇಲೆ ಆರಂಭದಲ್ಲಿ ನಾವು ಸೇವೆಗೆ ಬಾಬಾ ಕಳಿಸಿದಾಗ ಒಂದೊಂದು ಆತ್ಮವನ್ನೇ ನೋಡ್ತಾ ಇರ್ತಿದ್ವಿ. ಅವ್ರು ನಿದ್ರೆ ಮಾಡಿ ನಮಗೂ ನಿದ್ರೆ ಮಾಡ್ಕೊಂಡ್ ಬಿಡ್ತಿತ್ತು, ಅದ ಕಂಟ್ರೋಲ್ ಮಾಡ್ತಿದ್ವಿ. ಅದು ಈಗ ಅವ್ರಕ್ಕಿಂತ ನಮ್ಗೆ ಆ ವಾಯುಮಂಡಲ ರೆಡಿ ಆಗಿದ್ದು ಗೊತ್ತಾಗ್ತದೆ, ಶಕ್ತಿ ಫ್ಲೋ ಆಗಿದ್ದು ಗೊತ್ತಾಗತ್ತೆ. ಪೂರ್ತಿ ಅರ್ಧ ದಿನದಷ್ಟೊತ್ತಿಗೆ ಆ ವಾಯುಮಂಡಲ ಪೂರ್ತಿ ಹೇಗೆ ರೆಡಿ ಆಗ್ತಾ ಇದೆ ಹೇಳಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಎದುರುಗಡೆ ಆತ್ಮಗಳು ತಗೊಳ್ದೇ ಇರಲಿ, ವಿಶ್ವದ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರುವಂಥದ್ದು ಗೊತ್ತಾಗುತ್ತೆ. ಅದಕ್ಕಾಗಿ ಯಾರು ನಿಮಿತ್ತವಾಗಿರ್ತಾರೋ ಅವರ ಅಂತರ್ಚಕ್ಷು ಸದಾ ಯಾರ ಜೊತೆಗಿರ್ಬೇಕು? ಭಗವಂತನ ಜೊತೆಗೆ. ಆವಾಗ ಅವರು ಕೊಡುವಂತವರಾಗಿರ್ಬೇಕು. ಬಾಬಾ ಹಿಂದ್ಗಡೆಗಿದ್ದಾರೆ, ನಾನು ಎದುರುಗಡೆಗಿದ್ದೇನೆ, ಪರಮಾತ್ಮನ ಶಕ್ತಿ ನನ್ನ ಮೂಲಕ ಎದುರುಗಡೆ ಹೋಗ್ತಾ ಇದೆ. ಕೇವಲ ನೀವು ಒಂದು ವ್ಯಕ್ತಿನ ನೋಡ್ತಾ ಇದ್ರು ಕೂಡ ಗಮನ ಒಂದು ವ್ಯಕ್ತಿ ಕಡೆ ಬೇಡ. ನಿಮಗೆ ಶಕ್ತಿ ಪ್ರಸಾರ ಆಗ್ತಾ ಇದೆಯಾ, ವಿಶ್ವಕ್ಕೆ ಹೋಗ್ತಾ ಇದೆಯಾ, ಎದುರುಗಡೆ ತಗೊಳ್ದೇ ಇರ್ಲಿ, ಮುಖ ನಿಮ್ದು ಅವ್ರ ಕಡೆಗೆ ಇದ್ರೂ ಕೂಡ ಮನಸ್ಸೆಲ್ಲಿರ್ಬೇಕು? ವಿಶ್ವ ಕಲ್ಯಾಣಕ್ಕೆ ಇರಬೇಕು, ಪರಮಾತ್ಮನ ಕಡೆನೇ ಇರಬೇಕು. ಎದುರುಗಡೆ ಹಿಡಿದು ತಗೊಳ್ಳುವಂಥದ್ದಲ್ಲ, ನೀವು ಕೊಡುವಂಥವ್ರು.
ಈಗ ನೀವು ಬಕೆಟಲ್ಲಿ ಪಾಯಸ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ನೀವು ತಿಂತಾ ಇದ್ದೀರೋ ಕೊಡ್ತಾ ಇದ್ದೀರೋ? ಕೊಡ್ತಾ ಕೊಡ್ತಾ ಇದ್ರು. ಹೌದು ಆಯ್ತು. ತಾನೆ? ಅವಾಗ ನೀವು ಕೊಡ್ತಾ ಇರೋದಷ್ಟೇ ಕೆಲಸ, ತಿನ್ನುವಂತ ಯೋಚನೆ ಮಾಡಬೇಡಿ. ಎದುರುಗಡೆಯವ್ರು ಯಾರು ಕುಂತಿದ್ದಾರೋ ಅವ್ರು ತೆಗೆದುಕೊಳ್ಳುವಂಥದ್ದಷ್ಟೇ ಕೆಲಸ. ಒಂದು ವೇಳೆ ಎದುರುಗಡೆ ಕುಂತಿರೋರಿಗೆ ದೃಷ್ಟಿ ತಗೊಳ್ತಾ ಇರಬೇಕಾದ ಅಷ್ಟು ಶಕ್ತಿ ಫ್ಲೋ ಆಗಿದ್ದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅನುಭವ ಆಗ್ತಾ ಇಲ್ಲ, ಅಥವಾ ಎದುರುಗಡೆ ಆತ್ಮ ಅವ್ರ ಪವರ್ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ, ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಇಡಿ, ಪರಂಧಾಮದಲ್ಲಿ ಎಲ್ಲಿಡಿ? ಪರಂಧಾಮದಲ್ಲಿ. ಶರೀರ ಅವ್ರ ಕಡೆನೇ ಇಲ್ಲಿ, ಶರೀರದ ಕಣ್ಣು ಅವ್ರ ಕಡೆನೇ ಇಲ್ಲಿ, ಅವ್ರಿಗೆ ಗೌರವವನ್ನ ಕೊಡೋಣ. ಇಲ್ಲಿ ಇಟ್ಟಾಗ ನಿಮ್ಗೆ ಎನರ್ಜಿ ಫ್ಲೋ ಆಗ್ತಾ ಇಲ್ಲ ಅಂದ್ರೆ ಎಲ್ಲಿಡಿ? ಪರಮಧಾಮ. ಅವಾಗ ಏನಾಗ್ತದೆ? ಅವಾಗ ಏನಾಗತ್ತೆ? ಇಡೀ Flow ವಿಶ್ವ ಸ್ಟೇಜಿನಲ್ಲಿ ಕುಂತವ್ರಿಗೆ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ತದೆ. ಬಲೆ ಅವರು ಕುಂತಿರಬಹುದು, ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ತದೆ. ನಾವ್ ಎಷ್ಟೋ ಸಲ ನೈಟ್ ಜರ್ನಿ ಮಾಡ್ಬಿಟ್ಟು ಬೆಳಿಗ್ಗೆ ಸೇವೆಗೆ ಹೋಗಿರ್ತೀವಿ, ಸುಸ್ತಾಗಿರ್ತದೆ, ಅಲ್ಲಿ ಕುಂತಿರ್ತೀವಿ, ನಿದ್ರೆ ಬರ್ತಾ ಇರ್ತದೆ. ಎದುರುಗಡೆ ನೋಡಿದಾಗ ನಮ್ಮ ಸ್ಥಿತಿ ಏನಾಗ್ತದೆ? ಡೆವಲಪ್ಮೆಂಟ್ ಆಗ್ತದೆ ಆತ್ಮೀಯರೇ. ಅದಕ್ಕಾಗಿ ಆ ಯೋಗದಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಇಬ್ರು ದೃಷ್ಟಿಯನ್ನು ಚೇಂಜ್ ಮಾಡಬೇಕು. ಯೋಗ ಮಾಡೋರು, ಯೋಗ ಮಾಡಿಸುವವರು. ಯೋಗ ಮಾಡೋರು ಕೂಡ ನಾನು ಆತ್ಮ ಪರಮಾತ್ಮನ ಶಕ್ತಿ ಪಡ್ಕೊಳ್ತಾ ಇದ್ದೇನೆ, ಮಾಡಿಸುವವರು ನಾನು ಶಕ್ತಿಯನ್ನು ಕೊಡ್ಲಿಕ್ಕೆ ನಾನು ನಿಮಿತ್ತವಾಗಿದ್ದೇನೆ. ಯಾವಾಗ ಇದು ಎರಡು ಇಬ್ರು ಕೂಡ ಮಾನಸಿಕವಾಗಿ ಚೇಂಜ್ ಮಾಡ್ಕೊಳ್ತಾರೋ ಅವಾಗ ಅಲ್ಲಿ ವಾತಾವರಣ ನಿರ್ಮಾಣ ಆಗ್ತದೆ, ಕೊಡುದು ತೆಗೆದುಕೊಳ್ಳೋದು ನಡೆಯುತ್ತೆ. ಇವತ್ತು ಬಾಬಾ ಬರ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ, ಕೆಳಗಡೆ ಸ್ಟೂಡೆಂಟ್ಸು ರೆಡಿ ಇದ್ದಾರೆ, ಬಾಬಾ ಕೊಡ್ಲಿಕ್ಕೂ ರೆಡಿ ಇದ್ದಾರೆ. ಆವಾಗಲ್ಲಿ ವಾಯುಮಂಡಲ ನಿರ್ಮಾಣವಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ಪರಮಾತ್ಮನ ಶಕ್ತಿಯನ್ನ ಸಹಜವಾಗಿ, ಸರಳವಾಗಿ, ಹೆಚ್ಚಿಗೆ ಪುರುಷಾರ್ಥ ಇಲ್ಲದೇನೆ ಶರೀರದ ಮಾಧ್ಯಮದ ಮೂಲಕ ಅನುಭೂತಿ ಮಾಡುವಂತ ಸಾಧನ ಯಾವುದು? ದೃಷ್ಟಿ. ದೃಷ್ಟಿ. ಅದಕ್ಕಾಗಿ ಆರಂಭದಲ್ಲಿ ನೀವೇನು ಮಾಡೋದು ಬೇಡ. ಏನ್ ಮಾಡಿ? ದೃಷ್ಟಿ ನೋಡ್ತಾ ಕೂತ್ಕೊಳ್ಳಿ. ಬೇಕಾದ್ರೆ ನೀವು 1 ವಾರ ಮಾಡಿಬಿಟ್ಟು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಡಿಫ್ರೆನ್ಸ್. ಆ ಸಮಯದಲ್ಲಿ ದಯವಿಟ್ಟು ಮನಸ್ಸಲ್ಲಿ ಸಂಕಲ್ಪ ಬೇಡ, ನಾನು ಪರಂಧಾಮದಲ್ಲಿ ಇದ್ದೇನೆ, ಅಲ್ಲಿದ್ದೇನೆ, ಇಲ್ಲಿದ್ದೇನೆ, ಏನು ಬೇಡ. ಓಕೆ, ಗುಲ್ಜಾರ್ದಾರಿ ಶರೀರದಲ್ಲಿ ಬಾಬಾ ಬಂದಿದ್ದಾರೆ, ಡೈಮಂಡ್ ಹಾಲ್ ಅಲ್ಲಿ ಇದ್ದಾರೆ, ಬಾಬನ್ ಶರೀರದಲ್ಲಿ ಗುಲ್ಜಾರ್ದಾರಿ ಶರೀರ ಬಾಬಾ ಬಂದಿದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಆವಾಗ ನಿಮ್ಮ ಮನಸ್ಸನ್ನ ಪರಂಧಾಮ ಕಳಿಸ್ಬೇಕು, ಕಳಿಸ್ಬಾರ್ದು? ಬಾಬನ ಹತ್ರ ಮಾತಾಡ್ಬೇಕು, ಮಾತಾಡಬಾರ್ದು? ಅವ ಕೆಲಸ ಏನು? ದೃಷ್ಟಿ ತಗೊಳ್ಳೋದು, ನೋಡೋದಷ್ಟೇ. ಅದು ನಾವೇನ್ ಮಾಡ್ತೀವಿ ಗೊತ್ತಾ? ನನಗೆ ಬೇಜಾರಾಗೋದೇನು ಗೊತ್ತಾ? 7ವರೆಗೆ ಬಾಬಾ ಬರ್ತಾರೆ ಅಂತಂದ್ರೆ 3:03ವರೆಗೆ ಹೋಗಿ ಕುಂತಿರ್ತಾರೆ. ಯಾಕೆ? ಅದೇ ಜಾಗ ಸೀಟ್ ಹಿಡಿಲಿಕ್ಕೆ. ಗುಲ್ಜಾರ್ದಾದಿ ಶರೀರದಲ್ಲಿ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ? ರೆಕಾರ್ಡ್ ಮೊಬೈಲ್ ಅಲ್ಲಿ. ಆವಾಗ ಬಾಬನ ಶಕ್ತಿ ಬರ್ತಾ ಇದೆ, ಅನುಭವ ಮಾಡೋದನ್ನು ಬಿಟ್ಟು ರೆಕಾರ್ಡಿಂಗ್ ಮಾಡ್ತಿದ್ದೀರಿ ಅಂತಂದು ಏನ್ ಅರ್ಥ ಮಾಡ್ಕೊಂಡಿದ್ದೀರಿ ನೀವು? ಏನ್ ತಿಳ್ಕೊಂಡಿದ್ದೀರಿ? ಅವಾಗ ನೀವು ಆ ಸಮಯವನ್ನು ವ್ಯರ್ಥ ಮಾಡ್ದಂಗಾಯ್ತು ತಾನೆ. ದೃಷ್ಟಿಯನ್ನು ಬಾಬಾ ದಿನಗಟ್ಲೆ ಕೊಡ್ತಾರಾ? ಕೊಡೋದೇ 1 2 ರಿಂದ 3 ನಿಮಿಷ ಅಷ್ಟೇ. ಹೌದು. ಆ ಸಮಯವನ್ನು ನಾನು ಮೊಬೈಲ್ ಕಡೆ ಗಮನ ಕೊಟ್ರೆ ಅವಾಗ ಏನಾಯ್ತು? ನಾನು ಕಳ್ಕೊಂಡಂಗಾಯ್ತು ತಾನೆ ಅಲ್ವಾ? ರೆಕಾರ್ಡಿಂಗ್ ನಿಮ್ ಕೆಸೆಟ್ ಅಲ್ಲಿ ಸಿಗ್ತದೆ, ಅದೇನ್ ದೊಡ್ಡ ವಿಷಯ ಅಲ್ಲ. ರೆಕಾರ್ಡಿಂಗ್ ಇಲ್ಲಿ ಮಾಡ್ಕೊಳ್ಳಿ ಆತ್ಮೀಯರೇ. ಆ ಸಮಯದಲ್ಲೇ ಎದ್ದೋಗೋದು, ಅವರನ್ನ ಇವರನ್ನ ನೋಡೋದು. ಯಾರನ್ನ ನೋಡ್ಬೇಕಾವಾಗ? ಭಗವಂತ ಬಾಬಾ ದೃಷ್ಟಿನ ನೋಡ್ಬೇಕು ತಾನೆ. ಓಕೆ ಸರಿ, ಶರೀರ ಬೇಡ, ಪರಮಾತ್ಮ ಅಂತ ಬಿಂದು ಸ್ವರೂಪದಲ್ಲಿ ಅದು ನೋಡಿ, ತುಂಬಾ ಉತ್ತಮ. ಆಕ್ಚುಲಿ ಅನುಭವ ಆಗ್ತಾ ಇರಬೇಕಾದ್ರೆ ನಿಮ್ಗೆ ಅಲ್ಲಿ ಬಿಂದುನೂ ಕಾಣಲ್ಲ, ಪ್ರಕಾಶನೂ ಕಾಣಲ್ಲ, ನಕ್ಷತ್ರನೂ ಕಾಣಲ್ಲ, ಏನೂ ಕಾಣಲ್ಲ. ಏನಿರ್ತದಲ್ಲಿ? ಅನುಭವ ಅಷ್ಟೇ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ಮೊದಲು ದೃಷ್ಟಿಯ ಮೂಲಕ ಪರಮಾತ್ಮನ ಶಕ್ತಿಯನ್ನ ಅನುಭವ ಫಸ್ಟ್ ಮಾಡಿ, ಆಮೇಲೆ ಸಾಧನೆ ಮಾಡಿ, ಆಮೇಲೆ ಜ್ಞಾನವನ್ನ ಅಪ್ಲಿಕೇಶನ್ ಅನ್ನ ಮಾಡಿ. ಮೊದಲು ಭಗವಂತನ ಸುಖ ಏನು ಅಂತ ಅನುಭವಿಸಿ ಆತ್ಮೀಯರೇ ಮೊದಲು. ಅವಾಗ ನೋಡಿ ಟಕ್ ಅಂತ ನಿಮ್ಗೆ ಕನೆಕ್ಷನ್ ಆಗುತ್ತೆ. ಕೆಲವೊಂದ್ಸಲ ಏನಾಗತ್ತೆ, ದೃಷ್ಟಿ ತಗೊಂಡಾಗ ತಕ್ಷಣದಲ್ಲಿ ಅನುಭವ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಷ್ಟು ಮಲಿನತೆ ಇರ್ತದೆ, ವಿಕರ್ಮ ಇರ್ತದೆ. 2 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ ಆದ್ಮೇಲೆ ಏನಾಗ್ತದೆ? ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅನುಭವ ಆಗ್ಲಿ ಆಗದೆ ಇರ್ಲಿ ಏನ್ ಮಾಡ್ಬೇಕು? ದೃಷ್ಟಿ ತಗೊಳ್ಬೇಕು. ಸರಿ, ಯಾರು ತಗೊಳ್ಬೇಕು? ನಾನ್ ತಗೊಂಡೆ. ನಾನ್ಯಾರು? ಆತ್ಮ. ಅವಾಗ ನಿಮಗೆ ಕೆಲಸ ಏನು ಅಂತಂದ್ರೆ, ನೀವೊಂದ್ ಸಣ್ಣ ಮಗು, ಬಾಬಾ ತಂದೆ ತಾಯಿ ಏನು ಊಟ ಕೊಡ್ತಾರೋ ಅದನ್ನ ಸ್ವೀಕಾರ ಮಾಡೋದಷ್ಟೇ ಕೆಲಸ. ಏನು ಕೊಡ್ತಾರೆ ನಿಮ್ಗೆ ಬೇಕಾಗಿಲ್ಲ.
ಹೌದು. ಕಣ್ಣನ್ನು ಓಪನ್ ಮಾಡಿ ಇಡೋದು ಅಷ್ಟೇ ಕೆಲಸ. ಓಕೆ, ದೃಷ್ಟಿ ಕೊಡುವಂತವರು ಕೂಡ ತಮ್ಮ ಸ್ಥಳವನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಅಷ್ಟೇ ಕೆಲಸ. ಬೇರೆ ಯಾವುದರ ಕಡೆನೂ ಕೂಡ ಮನಸ್ಸು ಬುದ್ಧಿಯನ್ನು ಇಡಬೇಡಿ. ಓಕೆ, ಇಷ್ಟು ಸೇವಾ ಕೇಂದ್ರಗಳ ದೃಷ್ಟಿನೇ ಕೊಡೋದಿಲ್ಲ. ಓಕೆ, ಯಾರು ಕೊಡೋದಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಸರಿನಾ? ಅದಕ್ಕಾಗಿ ಆ ದೃಷ್ಟಿ ಹೇಳುವಂಥದ್ದು ಎದೆಗಡೆಗಿರುವಂತ ಆತ್ಮನ ಮನಸ್ಸನ್ನ ಏನು ಮಾಡ್ತದೆ, ಪರಿವರ್ತನೆ ಮಾಡ್ತದೆ. ಎಷ್ಟು ಭಗವಂತನ ಶಕ್ತಿ ನಿಮ್ಮಿಂದ ಪ್ರವಾಹ ಆಗ್ತಾ 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 ಹೋಗ್ತದೋ ಅಷ್ಟು ದೃಷ್ಟಿ ಏನಾಗ್ತದೆ, ದಿವ್ಯವಾಗ್ತದೆ. ಏನಾಗ್ತದೆ? ದಿವ್ಯ ನಾರ್ಮಲ್ ದೃಷ್ಟಿ ಬೇರೆ, ದಿವ್ಯ ದೃಷ್ಟಿ ಬೇರೆ. ನಾರ್ಮಲ್ ದೃಷ್ಟಿಗೂ ದಿವ್ಯ ದೃಷ್ಟಿಗೂ ಏನು ವ್ಯತ್ಯಾಸ? ದಿವ್ಯತೆ ಅಂತಂದ್ರೆ ಏನು? ಭಗವಂತನಿಂದ ಹಾ, ದೃಷ್ಟಿ ಅಂದ್ರೆ ಶಕ್ತಿ ತೆಗೆದುಕೊಂಡು ಕೊಡೋ ಅಂಥದ್ದು ದಿವ್ಯ ದೃಷ್ಟಿ. ಹಾ, ನಾರ್ಮಲ್ ಅಂದ್ರೆ ಅದಿಲ್ದಲೆ ನೋಡೋದು ನಾರ್ಮಲ್ ದೃಷ್ಟಿ. ನಾರ್ಮಲ್ ದೃಷ್ಟಿ. ಕೇಳಿ, ನೀವು ಒಂದು ಬಟ್ಟೆಯನ್ನು ಧರಿಸಿರ್ತೀರಾ ಅಲ್ವಾ? ಸಾಯಂಕಾಲ ಮನೆ ಬರೋವರೆಗೆ ಆ ಬಟ್ಟೆ ಹೆಂಗಿರ್ತದೆ? ಕೊಳಕಾಗಿರುತ್ತೆ. ಒಳಕಾಗಿ, ಅಲ್ವಾ? ಬರ್ಬೇಕಾದ್ರೆ ಮಳೆಯಲ್ಲಿ ನೆಂದ್ಬಿಟ್ಟು ಬಂದ್ರಿ ಅಂತ ತಿಳ್ಕೊಡಿ, ಸರಿ? ಓಕೆ, ಅದನ್ನ ಒಣಗಿಸಿದ್ರಿ, ರಾತ್ರಿ ಒಣಗಿಸಿದ್ರ, ಬೆಳಿಗ್ಗೆ ಆಗುವವರೆಗೆ ಆ ಬಟ್ಟೆಯಲ್ಲಿ ಪರಿವರ್ತನೆ ಆಗಿರ್ತದೋ ಆಗಿರಲ್ವೋ? ರಾತ್ರಿ ಮನೆಗೆ ಬಂದಾಗ ಶರೀರದಿಂದ ಬಟ್ಟೆಯನ್ನು ತೆಗೆದಿದ್ದೀರಿ, ಅದರಲ್ಲಿ ಮಣ್ಣಿದೆ, ಧೂಳಿದೆ, ಮಳೆ ನೀರಿದೆ, ರಾತ್ರಿ ಒಣಗಿಸಿದ್ರ, ಬೆಳಿಗ್ಗೆ ನೀವು ಅದನ್ನ ಧರಿಸಬೇಕಾದ ಅದ್ರಲ್ಲಿ ಪರಿವರ್ತನೆ ಆಗಿರ್ತದೋ ಆಗಿರಲ್ವೋ? ಆಗಿರಲ್ಲ. ಕೈ ಮಾಡ್ದಲೆ ಹಾಗೆ ಒಣಗಿಸಿರೋದ್ರಿಂದ ಪರಿವರ್ತನೆ ಆಗಿರಲ್ಲ. ನೀರು ಡ್ರೈ ಆಗಿರ್ತದೋ ಆಗಿರಲ್ವೋ? ಡ್ರೈ ನೀರು ಆಗಿರುತ್ತೆ. ಆಗಿರ್ತದ ತಾನೆ? ಹಿಂಗ್ ಒಂದ್ಸಲ ಜಾಡ್ಸಿದ್ರೆ ಧೂಳೆಲ್ಲ ಹೋಗ್ತದೋ ಹೋಗಲ್ವೋ? ಹೋಗುತ್ತೆ. ಸ್ವಲ್ಪ ಹೋಗುತ್ತೆ. ಸ್ವಲ್ಪನಾದ್ರೂ ಹೋಗತ್ತೆ ತಾನೆ? ಹೋಗತ್ತೆ ಹೋಗುತ್ತೆ. ತಾನೆ? ನಿನ್ನೆ ರಾತ್ರಿ ಇರುವಂತ ಆ ಬಟ್ಟೆಯ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ವ್ಯತ್ಯಾಸ ಇದೆ ತಾನೆ? ಇದೆ. ದಿವ್ಯತೆ ಬರ್ಲಿಕ್ಕೆ ಕಾರಣ ಏನು? ಅದರಲ್ಲಿರುವಂತ ನೀರು ಡ್ರೈ ಆಗಿದೆ, ಗಾಳಿಯ ಕಾರಣದಿಂದ, ಬಿಸಿಯ ಕಾರಣದಿಂದ, ಹೌದಾ? ಅದೇ ಬಟ್ಟೆಯನ್ನ ನೀವು ನೀರಿನಲ್ಲಿ ನೆನೆಸ್ತೀರಾ, ಬಟ್ಟೆ ಶುದ್ಧ ಆಗತ್ತೋ ಆಗಲ್ವೋ? ಆಗುತ್ತೆ. ಯಾವ್ದಿಂದ? ನೀರಿನಿಂದ. ಸರಿ. ಸೋಪ್ ಆಗ್ಬಿಟ್ಟು ಉಜ್ತೀರಾ, ಬಟ್ಟೆ ಶುದ್ಧ ಆಗತ್ತೋ ಆಗಲ್ವೋ? ಆಗುತ್ತೆ. ಯಾವ್ದಿಂದ? ಸೋಪಿ. ಸರಿ. ಬ್ರಷ್ ಹಾಕ್ಬಿಟ್ಟು ಉಜ್ತೀರಿ, ಅವಾಗ ಅದು ಶುದ್ಧ ಆಗತ್ತೋ ಆಗಲ್ವೋ? ಆಗುತ್ತೆ. ಯಾವ್ದಿಂದ? ಬ್ರಷ್ ಸರಿ. ಅದನ್ನೇ ಒಯ್ದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತೀರಾ, ಅವಾಗ ಅದಲ್ಲಿ ದಿವ್ಯತೆ ಬರ್ತದೋ ಬರಲ್ವೋ? ಯಾವ್ದ್ರಿಂದ? ಸೂರ್ಯನ ಬಿಸಿಲಿನಿಂದ. ಅದೇ ಬಟ್ಟೆಗೆ ಇಸ್ತ್ರಿ ಹಾಕ್ತಿರಿ, ಅದ್ರಲ್ಲಿ ದಿವ್ಯತೆ ಬರ್ತದೋ ಬರಲ್ವೋ? ಬರುತ್ತೆ. ಯಾವ್ದ್ರಿಂದ? ಅದೇ ಬಟ್ಟೆಯನ್ನ ಹೋಗ್ಬಿಟ್ಟು ಸೆಗಣಿಯಲ್ಲಿ ನೆನೆಸ್ತೀರಿ, ಅವಾಗ ದಿವ್ಯತೆ ಬರ್ತದೋ ಬರಲ್ವೋ? ಬರಲ್ಲ. ಯಾಕೆ ಬರೋದಿಲ್ಲ? ಎಲ್ಲ ಅವಾಗ ಏನಾಗ್ತದೆ? ಸೆಗಣಿಯಲ್ಲಿ ನೆನೆಸಿದಾಗ ಏನಾಗ್ತದೆ? ಸುವಾಸನೆ ಬರ್ತಾ ಇರ್ತದೆ, ಹೌದಾ? ಇಲ್ಲ. ದುರ್ವಾಸನೆ ಬರ್ತಾ ಇರ್ತದೆ ತಾನೆ? ಹಾಗೆ ಹೌದು. ಆತ್ಮೀಯರೇ, ಆ ಬಟ್ಟೆ ಹೇಳುವಂತ ಸಾಧನವನ್ನ ಸ್ವಚ್ಛ ಮಾಡುವಂತ ಸಾಧನ ಜೊತೆಗೆ ಜೋಡಿಸಿದಾಗ ಅದು ದಿವ್ಯವಾಗ್ತದೆ. ಅದೇ ಬಟ್ಟೆಯನ್ನ ಮಲಿನವಾಗುವಂತ ಸಾಧನ ಜೊತೆಗೆ ಜೋಡಿಸಿದಾಗ ಏನು ಬರ್ತದೆ? ದುರ್ವಾಸನೆ, ದುರ್ನಾಥ, ವಾಸ ಎಲ್ಲ ಬರ್ತದೆ, ಹೌದಾನೆ? ಏನೇ ಆತ್ಮೀಯರೇ, ಮನ, ಬುದ್ಧಿ, ಆತ್ಮ, ತನು ಎಲ್ಲವನ್ನೂ ಕೂಡ ಪರಮಾತ್ಮನ ಜೊತೆ ಜೋಡಿಸಿದಾಗ ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ, ಶರೀರ, ಧನ, ವಾತಾವರಣ, ವಾಯುಮಂಡಲ, ವಿಶ್ವನೂ ಕೂಡ ಏನಾಗ್ತದೆ? ದಿವ್ಯವಾಗ್ತದೆ. ಅದೇ ನಿಮ್ಮ ಮನಸ್ಸು ಬುದ್ಧಿಯನ್ನ ಶರೀರ, ದೇಹಭಾನ, ದೇಹ ಅಭಿಮಾನ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ರಾವಣ ಇದ್ರ ಜೊತೆಗೆಲ್ಲ ಜೋಡಿಸಿದಾಗ ಏನಾಗ್ತದೆ? ಸೆಗಣಿ ಮೇತ್ಕೊಂಡಾಗ ಇರ್ತದೆ, ಹೌದು ತಾನೆ? ಅದಕ್ಕಾಗಿ ನೋಡಿ, ಸೀತೆ ಬಂಗಾರದ ಜಿಂಕೆ ಬಂತು ಬೇಕು ಅಂತ ಹೇಳಿದ ತಕ್ಷಣ ಏನಾಗ್ಬಿಡ್ತು? ರಾವಣನ ಜೊತೆಗೆ ಇರ್ಬೇಕಾಗುವಂತ ವಾತಾವರಣ ಬಂತಲ್ವಾ? ಅವಾಗ ಸೀತೆ ಗೊತ್ತಾಯ್ತು, ರಾಮನಿಂದ ದೂರ ಆದಾಗ ರಾವಣ ಜೊತೆ, ರಾವಣ ಏನ್ ಹೇಳ್ತಾನೆ? ನಿನಗೆ ಎಲ್ಲಾ ಐಶ್ವರ್ಯಗಳನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ರಾಮನ ಜೊತೆಯಲ್ಲಿರುವಂತ ಸೀತೆಗೆ ಅದ್ರ ಯಾವ್ದಾರ ಅವಶ್ಯಕತೆ ಇರ್ಲಿಲ್ಲ, ಬೇಕು ಅಂತ ಅನ್ಸಿಲ್ಲ ಅದಕ್ಕೆ, ಅಲ್ವಾ?
ಹಾಗೆ ನಾವೆಲ್ಲ ಆತ್ಮಗಳು ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಲಿ ಇರುವಂತ ಕಾರಣದಿಂದ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಬೇಕು ಅಂತಂದ್ರೆ ಆದ್ಮೇಲೆ ಪ್ರತಿದಿನ ನಾನು ನೀರಿನ ಜೊತೆಗೆ ಸೂರ್ಯನ ಬೆಳಕಿನ ಜೊತೆಗೆ ಇರಬೇಕು, ಸೆಗಣಿ ಜೊತೆಗೆ ಮಣ್ಣಿನ ಜೊತೆಗೆ ಧೂಳಿನ ಜೊತೆಗೆ ಇರಬೇಕು. ಸೂರ್ಯ ನಾವು ದಿನದಲ್ಲಿ ಎಷ್ಟು ಸಮಯ ಯಾರ ಜೊತೆಗೆ ಇರ್ತೀವಿ? ಮಣ್ಣಿನ ಜೊತೆ. ಎಷ್ಟು ಮಜಾ ಗೊತ್ತಾ? ಎದುರುಗಡೆ ವ್ಯಕ್ತಿಯನ್ನ ನೋಡಿದಾಗ ಶರೀರ ಹೇಳೋದು ಸೆಗಣಿ, ಆತ್ಮ ಹೇಳೋದು ನೀರು. ನಾವ್ ಯಾರನ್ನ ನೋಡ್ತೀವೋ ಅದರ ಆಧಾರದ ಮೇಲೆ ಇರ್ತದಲ್ವಾ? ಅದಕ್ಕಾಗಿ ಆರಂಭದಲ್ಲಿ ಅಥವಾ ಯೋಗದ ಸಮಯದಲ್ಲಿ ಯಾವಾಗ್ಲೂ ಕೂಡ ಎಷ್ಟು ದೃಷ್ಟಿನ ತೆಗೆದುಕೊಳ್ತಿರೋ, ಕಣ್ಣು ಓಪನ್ ಮಾಡಿರ್ತಿರೋ ಅಷ್ಟು ನಿಮ್ಗೆ ಏನಾಗ್ತಾ ಹೋಗ್ತದೆ? ಅನುಭವ ಜಾಸ್ತಿ ಆಗ್ತಾ ಹೋಗ್ತದೆ. ಎದುರುಗಡೆ ಕಣ್ಣು ಓಪನ್ ಇಟ್ಟಷ್ಟು ಯೋಗ ಮಾಡೋರ್ಗು ಕೂಡ ನೋಡ್ತಾ ಇದ್ದಾರಪ್ಪ ಅಂತ ಬಿಟ್ಟು ಏನಿರ್ತದೆ? ಭಯ ಇರ್ತದೆ. ಅವರು ಕೂಡ ಸರಿಯಾಗಿ ಏನ್ ಮಾಡ್ತಾ ಇರ್ತಾರೆ? ಯೋಗವನ್ನು ಕೂಡ ಮಾಡ್ತಾ ಇರ್ತಾರೆ. ಎದುರುಗಡೆ ನಿದ್ರೆ ಮಾಡ್ತಾ ಇದ್ರೆ ಇವ್ರಿಗೂ ಕೂಡ ಏನಾಗ್ಬಿಡ್ತದೆ? ನಿದ್ರೆ ಬಂದ್ಬಿಡ್ತದೆ ಅಲ್ವಾ? ಅದಕ್ಕಾಗಿ ಸದಾ ಕಾಲ ರಾಜಯೋಗದಲ್ಲಿ ನಮ್ಮ ದೃಷ್ಟಿ ಪರಮಾತ್ಮನ ಕಡೆಗೆ ಇರಬೇಕಾಗ್ತದೆ. ಆ ಪರಮಾತ್ಮ ನಿಮಗೆ ತನ್ನ ಶಕ್ತಿನ ಅನುಭವ ಮಾಡಲಿಕ್ಕೆ ಎದಗಡೆಗಿರುವ ಆತ್ಮಗಳ ಕಣ್ಣಿನ ಮೂಲಕ, ಸಹಜ ಸಾಧನದ ಮೂಲಕ ಅನುಭೂತಿ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗ ಹೇಳಿ, ನಾಳೆಯಿಂದ ಯೋಗ ಮಾಡಬೇಕಾದ್ರೆ ಕಣ್ಣು ಓಪನ್ ಇರ್ಬೇಕು, ಆಫ್ ಇರ್ಬೇಕು? ಓಪನ್. ಇರ್ಬೇಕು. ವಿಡಿಯೋ ಆನ್ ಇರ್ಬೇಕು, ಆಫ್ ಇರ್ಬೇಕು? ಹೆಚ್ಚಿನ ಜನ ಆಫೇ ಮಾಡಿಟ್ಬಿಡ್ತಾರೆ. ಯಾಕೆ ಹೇಳಿ? ನಾವು ಆಫ್ ಮಾಡಿದ ಯೋಗೇಶ್ ಅಣ್ಣಿಗೆ ಹೆಂಗ್ ಗೊತ್ತಾಗ್ತದೆ ಕಣ್ ಬಿಟ್ಟಿದೀವೋ ಕಣ್ಣು ಮುಚ್ಚಿದೀವೋ ಅಂತ ಬಿಟ್ಟು, ಅಲ್ವಾ? ನನಗೂ ಗೊತ್ತಾಗದೆ ಇರಬಹುದು, ಅದು ಬಾಬನಿಗೆ ಗೊತ್ತಾಗ್ತದಲ್ವಾ? ಅದಕ್ಕಾಗಿ ವಿಡಿಯೋ ಆನ್ ಇದ್ಬಿಟ್ಟು ದೃಷ್ಟಿ ಓಪನ್ ಮಾಡ್ಬಿಟ್ಟು ಸರಿಯಾಗಿ ಕೂತ್ಕೊಂಡ್ರೆ ಅನುಭವ ಸರಿ ಆಗ್ತದೆ. ನೀವೇನು ಪರಿಶ್ರಮ ಪಡಬೇಕಾಗಿದ್ದಿಲ್ಲ. ಮೊದಲು ಅನುಭವವನ್ನ ಮಾಡಿ ಆಮೇಲೆ ವೈಯಕ್ತಿಕವಾಗಿ ಒಬ್ಬರೇ ಕೂತ್ಕೊಂಡಾಗ ನೀವೇನ್ ಮಾಡ್ತಾ ಹೋಗಿ? ಯೋಗದ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಿ, ಆವಾಗ ಪರಮಧಾಮದಲ್ಲಿ ಮನಸ್ಸನ್ನು ಇಡ್ತಾ ಹೋಗಿ ಆತ್ಮೀಯರೇ. ಅದಕ್ಕಾಗಿ ದೃಷ್ಟಿನ ನೋಡ್ತಾ 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 ಹೋದಾಗ ಏನಾಗತ್ತೆ? ಒಂದು ಬಿಸಿ ನೀರನ್ನ ಫ್ರಿಜ್ ನಲ್ಲಿ ಇಟ್ಟಾಗ ಹೇಗೆ ತಂಪು 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 ಆಗ್ತಾ ಇರ್ತಲ್ಲ, ಹಾಗೆ ಯೋಗದಲ್ಲಿ ನಿಮ್ಗೆ ಏನಾಗ್ತಾ ಹೋಗ್ತದೆ? ಪರಿವರ್ತನೆ, ಬದಲಾವಣೆ, ಹೊಸ ಅನುಭವ ಹೇಳುವಂಥದ್ದು ಗೊತ್ತಾಗ್ತಾ ಹೋಗ್ತದೆ. ಹಾಗೆ ಸಾಧಾರಣವಾದಂತ ದೃಷ್ಟಿ ಏನಾಗ್ಬಿಡ್ತದೆ? ದಿವ್ಯ ದೃಷ್ಟಿ ಆಗ್ಬಿಟ್ಟು ಪರಿವರ್ತನೆ ಆಗ್ತದೆ. ಎದುಗಡೆ ಎಷ್ಟು ಅದು ದಿವ್ಯವಾಗ್ತಾ ಹೋಗ್ತದೋ ಎದುಗಡೆಯವರಿಗೆ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ? ಅನುಭವ ಮಾಡಿಸ್ತಾ ಹೋಗ್ತಾರೆ. ಗ್ಲಾಸ್ ಚೆನ್ನಾಗಿದ್ದಾಗ ಮಾತ್ರ, ಗ್ಲಾಸ್ ನಲ್ಲಿ ನೀರ್ ಹಾಕಿದಾಗ ಎದೆಗಡೆವರೆಗೂ ಒಯ್ದ್ಬಿಟ್ಟು ಕುಡಿಲಿಕ್ಕೆ ಕೊಡಬಹುದು. ನೀರು ಎಷ್ಟೇ ಶುದ್ಧ ಇದ್ರೂ ಕೂಡ ಗ್ಲಾಸ್ ಅನ್ನು ಒಂದು ವಾರದಿಂದ ಟೀ ಕುಡಿಲಿಕ್ಕೆ, ಕಾಫಿ ಕುಡಿಲಿಕ್ಕೆ, ಜ್ಯೂಸ್ ಕುಡಿಲಿಕ್ಕೆ ಉಪಯೋಗ ಮಾಡಿದರೆ ತೊಳೆದೇ ಇಲ್ಲ. ಆ ಗ್ಲಾಸ್ ಅಲ್ಲಿ ಒಯ್ದ್ಬಿಟ್ಟು ನೀರು ಕೊಟ್ರೆ ನೀವು ಕುಡಿತೀರೋ ಕುಡಿಯಲ್ವೋ? ಕುಡಿಯಲ್ಲ. ಅದಕ್ಕಾಗಿ ನೀವು ಈಶ್ವರಿ ಸೇವೆಗೆ ನಿಮಿತ್ತವಾಗಬೇಕು, ದೃಷ್ಟಿ ಕೊಡ್ಲಿಕ್ಕೆ ನಿಮಿತ್ತವಾಗಬೇಕು ಅಂತಂದ್ರೆ ಅಷ್ಟು ಯೋಗ್ಯರಾದಾಗ ಮಾತ್ರ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ. ಸ್ವಚ್ಛವಾಗಿರಬೇಕು ಮನಸ್ಸು, ಪರಮಾತ್ಮ ಜೊತೆಗೆ ಬಿಟ್ರೆ ಬೇರೆ ಎಲ್ಲೂ ಇಡಬಾರ್ದು. ಆ ಸಮಯದಲ್ಲಿ ಪರಮಾತ್ಮ ಶಕ್ತಿ ಮಾತ್ರ ಫ್ಲೋ ಆಗ್ತಾ ಇದೆ. ಯಾರು ಯೋಗ ಮಾಡಿಸ್ತಾ ಇರ್ತಾರೋ ಎವ್ರಿ ಸೆಕೆಂಡ್ ಏನಾಗ್ತಾ ಇರಬೇಕು? ಚೇಂಜ್ ಆಗ್ತಾ ಇರಬೇಕು. ಬಿಸಿಲಿನಲ್ಲಿ ಬಟ್ಟೆ ಇದ್ದಾಗ ಹೇಗೆ ನೀರು ತೇವ ಹೋಗ್ತಾ 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 ಇರ್ತದೋ ಹಾಗೆ ಲೈಟ್ನೆಸ್ಸಿನ ಫೀಲಿಂಗ್ ಆಗ್ಬೇಕಾಗ್ತದೆ. ಯಾರು ಯೋಗ ಮಾಡಿಸ್ತಾರೋ ದಯವಿಟ್ಟು ಎದುರುಗಡೆ ಇರುವ ವ್ಯಕ್ತಿಗಳ ಶರೀರವನ್ನ ನೋಡಬೇಡಿ, ನೀವು ಕೇಳಿ ಬಾಬನ ಕಡೆ ಗಮನ ಕೊಡಿ ಅಷ್ಟೇ. ಓಕೆನಾ? ಇವಾಗ ಸೆಂಟರ್ನಲ್ಲಿ ಬೇರೆ ಕಡೆಗೆ ಹೋದ್ರೆ ನೀವು ಕಾಕಿ ಕಡೆ ತಿರ್ಸ್ಬೇಕಾಗ್ತದೆ, ಇಲ್ಲಂತೂ ತಿರ್ಸುವಂತ ಪ್ರಶ್ನೆನೇ ಇಲ್ಲ. ಸರಿನಾ? ಎಲ್ಲರಿಗೂ ಕೂಡ ಅವಕಾಶ ಹೇಳುವಂತ ಸಿಗೋದಿಲ್ಲ. ಇನ್ನು ಉಳಿದವ್ರು ಹೇಳ್ತಾರೆ, ಅಣ್ಣವ್ರೆ ಅವ್ರಿಗಂತೂ ಸ್ಪಾಟ್ ಲೈಟ್ ಮಾಡ್ತೀರಿ, ಅವ್ರು ಮಾಡ್ತಾರೆ, ನಾವೇನ್ ಮಾಡ್ಬೇಕು? ನೀವು ನಿಮ್ಮ ಮನಸ್ಸನ್ನು ವಿಶ್ವದಲ್ಲಿಡಿ, ಪರಂಧಾಮದಲ್ಲಿಡಿ, ವಿಶ್ವವನ್ನ ನೋಡಿ. ಅದರ ಮೊದಲು ತುಂಬಾ ಅತಿ ಬುದ್ಧಿವಂತರಾಗಬೇಡಿ. ಮೊದಲು ಎದೆಗಡೆ ಕೊಡಲು ಊಟವನ್ನ ಮೊದಲು ತಿನ್ನಿ. ನನಗೆಲ್ಲ ಗೊತ್ತಿದೆ ಅಂತ ಅಹಂಭಾವ ಬೇಡ, ಅಪಮಾನ ಬೇಡ. ಮೊದಲು ಯಾವಾಗ ನಿಮ್ಮನ್ನು ವಿದ್ಯಾರ್ಥಿಯಾಗಿ ಕುಳಿಸಿದ್ದಾರೆ, ಯಾರು ನಿಮಿತ್ತ ಇದ್ದಾರೆ, ನೀವು ಸೀನಿಯರ್ ಇರ್ಲಿ ಜೂನಿಯರ್ ಇರ್ಲಿ, ಅವರಿಂದ ಆಹಾರ ತಗೊಳ್ಳಿ. ಬಾಬಾ ಕೊಡ್ತಾ ಇರೋದು ಯಾವುದೇ ಮನುಷ್ಯಾತ್ಮ ಕೊಡ್ತಾ ಇರೋದಲ್ಲ. ಮೊದಲು ರುಚಿಯನ್ನ ನೋಡಿ, ಅನುಭವ ಮಾಡಿ, ಆಮೇಲೆ ಮಾಡುವಂತ ಪ್ರಾಕ್ಟೀಸ್ ಅನ್ನ ಮಾಡಿ ಆತ್ಮೀಯರೇ. ಕೊಡುವಂತ ಸಂದರ್ಭದಲ್ಲಿ ಕೊಡಬೇಕು, ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೃಷ್ಟಿಸೆ ಸೃಷ್ಟಿ ಪೂರ್ತಿ ವಿಶ್ವ, ಎದುರುಗಡೆ ಆತ್ಮನ ಮನಸ್ಸಿನ ಮನೋಸ್ಥಿತಿ ಎಲ್ಲನೂ ಪರಿವರ್ತನೆ ಆಗ್ಲಿಕ್ಕೆ ಕಾರಣ ಯಾರು? ಭಗವಂತ.
ಅದು ಆಯ್ತು. ದೃಷ್ಟಿ, ನಿಮ್ಮ ದೃಷ್ಟಿ ಯಾರ ಜೊತೆಗೆ ಇಡಬೇಕು ಇವಾಗ? ಪರಮಾತ್ಮ ನಮ್ಮ ದೃಷ್ಟಿ ಯಾರ ಜೊತೆಗಿರ್ತದೆ? ಪರಮಾತ್ಮ. ನನ್ನ ಮಗನಿಗೆ ಕೆಲಸ ಕೊಡಿಸು, ನನ್ನ ಮಗನಿಗೆ ಆರೋಗ್ಯ ಸರಿ ಮಾಡಿಸು, ನನ್ನ ಮಗಳಿಗೆ ಮದ್ವೆ ಮಾಡಿಸು. ನಮ್ಮ ದೃಷ್ಟಿ ಇಲ್ಲೇ ಇರ್ತದೆ. ಆಗ ಬಾಬನ ಅನುಭವ ಎಲ್ಲಿಂದ ಆಗ್ತದೆ? ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅದೇ ಮಾಡ್ಬೇಕು. ಓಕೆನಾ? ಸೀರಿಯಲ್ ನೋಡ್ಬೇಕಾದ್ರೆ ಸೀರಿಯಲ್ಲೇ ನೋಡ್ಬೇಕು, ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆನೆ ಮಾಡ್ಬೇಕು, ಗುರು ಸುತ್ತಿ ಹೋದಾಗ ಅದನ್ನೇ ನೋಡ್ಬೇಕು, ಯಾವ ಸಮಯದಲ್ಲಿ ಏನೋ ಅದನ್ನೇ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ರಾಜಯೋಗದಲ್ಲಿ ನಿಮ್ಮ ಕಣ್ಣು ಪರಮಾತ್ಮನನ್ನ ಬಿಟ್ಟು ಬೇರೆ ಎಲ್ಲೋ, ಹೋಗ್ಬಾರ್ದು. ಸ್ಕೂಲಲ್ಲಿ ಇದ್ದೀರಾ, ಟೀಚರ್ ಪಾಠ ಮಾಡ್ತಿದ್ದಾರೆ, ಎಲ್ಲಿ ನೋಡ್ಬೇಕು? ಟೀಚರ್ ಟೀಚರು, ಬೋರ್ಡ್, ಬುಕ್ ಪಕ್ಕದ ನೋಡ್ಬೇಕು ಬೇಡ? ನೋಡ್ಬಾರ್ದು. ನಿಮ್ ಫ್ರೆಂಡ್ ನೋಡ್ಬಾರ್ದು. ನೋಡ್ಬಾರ್ದು, ಮಾತಾಡಬಾರ್ದು ತಾನೆ? ನೋಡ್ಬೇಕಾ ಟೀಚರ್ನ ತಾನೆ? ಹಾಗೆ ನೀವು ಕ್ಲಾಸ್ ಅಲ್ಲಿ ಕೂತಿದ್ದಾರೆ, ನೀವು ಒಬ್ಬರೇ ಕೂತ್ಕೊಂಡಿದ್ರೆ ಬಾಬಾ ಏನ್ ಹೇಳ್ತದೆ ಅದನ್ನ ನೋಡ್ಬೇಕು. ಆ ಶಕ್ತಿಯನ್ನ ಅನುಭವ ಮಾಡಿ, ಅವಾಗ ರಾಜಯೋಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅನುಭವ ಆಗ್ತದೆ. ಬೇರೆ ಬೇರೆ ಲೆವೆಲ್ಗಳು ಏನು ಅಂತ ಬಿಟ್ಟು ಗೊತ್ತಾಗತ್ತೆ. ಓಕೆ, ಡೈರೆಕ್ಟ್ ಆಗಿ ನಿರಾಕಾರ ರೂಪದಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಆದ್ಮೇಲೆ ನಿಮ್ಗೆ ಕಷ್ಟ ಆಗ್ತದೆ, ಅನುಭವ ಇರೋದಿಲ್ಲ. ಓಕೆ ಓಕೆ, ಇದ್ರ ಬಗ್ಗೆ ಮತ್ತೆ ಏನಾದ್ರು ಪ್ರಶ್ನೆಗಳಿದಾವ? ಮತ್ತೆ ಏನಾದ್ರು ಡೌಟ್ ಇದೆಯಾ? ಈಗ ಬಾಬನಿಂದ ದೃಷ್ಟಿ ತಗೊಳ್ಬೇಕು, ವಿಶ್ವಕ್ಕೆ ಕೊಡಬೇಕು. ತಗೊಂಡು ಕೊಡ್ಬೇಕು. ಫಸ್ಟ್ ತಗೊಳ್ಳಿ, ತಗೊಂಬೇಕು. ಮೊದಲು ತಿನ್ನೋ ಕೆಲಸ ಮಾಡಿ. ಹೌದು. ಮೊದಲೇ ದೋಸೆ ತಿನ್ಬೇಕು, ಆಮೇಲೆ ಮಾಡೋದು ಹೇಗೆ ಅಂತ ಕೇಳಬೇಕು, ಆಮೇಲೆ ಸ್ವತಃ ಮಾಡ್ಬೇಕು. ಆ ರುಚಿ ಬರುವವರೆಗೆ ಮಾಡೋದನ್ನ ಕಲ್ತು ಬಿಟ್ಟು ಆಮೇಲೆ ಬೇರೆಯವರಿಗೆ ಕೊಡ್ಬೇಕು. ನಾವೇನ್ ಮಾಡ್ತೀವಿ? ಫಸ್ಟಿಗೆ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ. ಹೌದು. ಫಸ್ಟಿಗೆ ಮಾಡ್ಲಿಕ್ಕೆ ಹೋದಾಗ ಏನಾಗತ್ತೆ, ಅದ್ರಲ್ಲಿ ರುಚಿ ಇರೋದೇ ಇಲ್ಲ. ಬೇರೆಯವ್ರು ಏನ್ ಮಾಡ್ಬಿಡ್ತಾರೆ, ಅದನ್ನ ತಿನ್ಲಿಕ್ಕೆ ಬರೋದೇ ಇಲ್ಲ. ಅವಾಗ ಏನಾಗತ್ತೆ, ಅಣ್ಣವ್ರೆ ನಾವೆಷ್ಟು ಜ್ಞಾನ ಹೇಳಿದ್ರು ಕೇಳೋರು ಕೇಳೋದೇ ಇಲ್ಲ, ನಾವಿಷ್ಟು ಯೋಗ ಮಾಡ್ತೀವಿ ಅಂದ್ರೆ ಎದುರುಗಡೆ ಬಂದು ಕೂತ್ಕೊಳ್ಳೋದೇ ಇಲ್ಲ. ಯಾಕೆ ಕೂತ್ಕೊಳ್ಳೋದಿಲ್ಲ? ಅದಕ್ಕಾಗಿ ಯೋಚನೆಯನ್ನ ಮಾಡಿ. ದೃಷ್ಟಿ ಪವರ್ಫುಲ್ ಇದ್ದಷ್ಟು ಅನುಭವ ನಿಮಗೂ ಚೆನ್ನಾಗಾಗತ್ತೆ, ಬೇರೆಯವ್ರಿಗೂ ಕೂಡ ಅನುಭವ ಆಗತ್ತೆ. ಓಕೆ, ಅಚ್ಚ, ಓಂ ಶಾಂತಿ.